ನಮಸ್ಕಾರ ಚಾಮ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ವರ್ಷ ಮ್ಯಾಮ್. PUC ಏಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಏನಿವತ್ತು ವಿಶೇಷ, ನಾವಿವತ್ತು KCET ಕ್ಲಾಸಲ್ಲಿ ಬಂದಿದ್ದೀವಿ ಮಕ್ಕಳೇ. ಸೊ ಏನು ಮಾಡಬೇಕು ಇದಕ್ಕೆ ಮುಂಚೆ ಅಂದರೆ, ಇದೇ ಟಾಪಿಕ್ನ ಒನ್ ಶಾರ್ಟ್ ವಿಡಿಯೋ ಹೋಗಿ ನೀವು ನಮ್ಮ ಸೈನ್ಸ್ ಚಾನೆಲ್ನಲ್ಲಿ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ. ಮ್ಯಾಮ್ ಯಾವ ಟಾಪಿಕ್ ಅಂತಲೇ ಹೇಳಲಿಲ್ಲ ಅಂದರೆ, ಇವತ್ತಿನ ಟಾಪಿಕ್ ಯಾವುದು ಮಕ್ಕಳ? ಇಟ್ ಈಸ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್. ಸೊ ನಮ್ಮ ಬಯೋಟೆಕ್ನಾಲಜಿ ಯೂನಿಟ್ ಏನಿದೆ ಅದರಲ್ಲಿ 2 ಚಾಪ್ಟರ್ ಬರುತ್ತೆ. ಫಸ್ಟ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಮತ್ತು ಪ್ರಾಸೆಸಸ್ಸನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಪೆಸಿಫಿಕಲಿ KCET ಪಾಯಿಂಟ್ ಆಫ್ ವ್ಯೂ ಇಂದ ಡಿಸ್ಕಷನ್ ನಡೆಯುತ್ತೆ. ಸೊ ಹಾಗಂದ್ರೆ ಏನು, ತುಂಬ ಬ್ರೀಫಾಗಿ ಆ ಚಾಪ್ಟರ್ನಲ್ಲಿರೋ ಟಾಪಿಕ್ಸ್ ಎಲ್ಲ ಡಿಸ್ಕಸ್ ಮಾಡಿ ಅದಾದ ನಂತರ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಈ ಚಾಪ್ಟರ್ನ ಬಗ್ಗೆ ಮಾತಾಡೋದಾದರೆ KCETನಲ್ಲಿ 3 ಪ್ರಶ್ನೆಗಳಂತೂ ಬಂದೇ ಬರುತ್ತೆ ಮಕ್ಕಳ. ಸತತವಾಗಿ 5 ವರ್ಷಗಳಿಂದ ಅಂದರೆ 2020ಇಂದ 2025ವರೆಗೂ ನೀವು ನೋಡಿದ್ರೆ ಪ್ರತಿ ಪೇಪರಲ್ಲೂ 3 ಪ್ರಶ್ನೆ ಅಂತೂ ಬಂದಿರೋದು ಇದ್ದೇ ಇದೆ. ಹಾಗಂತ ತುಂಬ ಕಷ್ಟಕರವಾದ ಕ್ವೆಶ್ಚನ್ಸಾ? ಇಲ್ಲ ಮಕ್ಕಳೇ, ತುಂಬ ಸಿಂಪಲ್ ಆಗಿ ನೀವು ಒಂದ್ಸಲ ಆ ಪ್ರಾಸೆಸ್ನ ಅರ್ಥ ಮಾಡ್ಕೊಂಬಿಟ್ರೆ ತುಂಬ ಈಸಿಯಾಗಿ ಆ ಕ್ವೆಶ್ಚನ್ಸನ್ನು ಟ್ಯಾಕಲ್ ಮಾಡ್ಬೋದು. ಸೊ ಹಾಗಾದರೆ ಇನ್ಯಾಕೆ ತಡ, ಶುರು ಮಾಡೋಣವಾ? ಸೊ ಇವತ್ತಿನ ಕ್ಲಾಸಲ್ಲಿ ಏನೇನು ಮಾಡ್ತೀವಿ, ಒಂದು ಮೈಂಡ್ ಮ್ಯಾಪ್ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಟಾಪಿಕ್ಸನ್ನು ಒಂದ್ಸಲ ರಿವೈಸ್ ಮಾಡ್ತೀವಿ. ತುಂಬ ಬ್ರೀಫ್ ಸಮರಿ ಇರುತ್ತೆ. ಅದಾದಮೇಲೆ PYQಸನ್ನು ಸಾಲ್ವ್ ಮಾಡೋಣ. ಓಕೆನಾ? ಸೊ ಮಜಾ ಮಾಡೋಕ್ಕೆ ರೆಡಿನಾ? ಓಕೆ, ಸೊ ಮೈಂಡ್ ಮ್ಯಾಪ್ ಅಂತ ಬಂದರೆ, ಬಯೋಟೆಕ್ನಾಲಜಿ ಅಂತ ಮಾತಾಡಿದಾಗ ಸ್ಪೆಷಲಿ ಅದರ ಡೆಫಿನೇಷನ್ ಏನು ಹೇಳ್ತೆ ಮಕ್ಕಳ? ಸೊ ಬಯೋಟೆಕ್ನಾಲಜಿ ಅಂದರೆ ಯೂಸ್ ಆಫ್ ನ್ಯಾಚುರಲ್ ಸೈನ್ಸ್. ಈ ಕಲರ್ ಬೇಡ, ಲೆಟ್ಸ್ ಟೇಕ್ yellow. Okay, so natural science, organism, okay, organisms, cells, parts thereof, okay, parts thereof, and molecular analogues. ಇದನ್ನೆಲ್ಲ ಯೂಸ್ ಮಾಡಿ ನಾವು ಒಂದು ಪ್ರಾಡಕ್ಟ್ ಅಥವಾ ಸರ್ವೀಸನ್ನು ಪಡ್ಕೊಳ್ತೀವಿ. ಪ್ರಾಡಕ್ಟ್ ಆರ್ ಸರ್ವೀಸ್. ಸೊ ಏನರ್ಥ, ಒಂದು ಪರ್ಟಿಕ್ಯುಲರ್ ನಮ್ಮ ರಿಕ್ವೈರ್ಮೆಂಟ್ ಇದೆ. ಈಗ ಇನ್ಸುಲಿನ್ ಪ್ರೋಟೀನ್ ಫಾರ್ ಎಕ್ಸಾಂಪಲ್ ನಮ್ಮ ರಿಕ್ವೈರ್ಮೆಂಟ್ ಅದು ಅಲ್ವಾ, ಮೆಡಿಸಿನಲ್ ಪರ್ಪಸ್ಸಿಗೆ ಅದು ಬೇಕೇ ಬೇಕು. ಅಥವಾ ಯಾವುದಾದ್ರೂ ಆ್ಯಂಟಿಬಯೋಟಿಕ್ ತೊಗೊಳ್ಳಿ ಫಾರ್ ಎಕ್ಸಾಂಪಲ್, ಅದು ನಮಗೆ ಬೇಕೇ ಬೇಕು. ಜ್ವರ ಬಂದಾಗಲೆಲ್ಲ ಆ್ಯಂಟಿಬಯೋಟಿಕ್ ಬೇಕು. ಸೊ ಅದನ್ನು ತುಂಬ ಮಾಸ್ ಪ್ರೊಡಕ್ಷನ್ ಮಾಡಲೇಬೇಕು. ಸೊ ಆ ಪ್ರಾಡಕ್ಟ್ನ ಪಡ್ಕೊಳ್ಳೋದಕ್ಕೆ ನಾವು ಬಯೋಲಾಜಿಕಲಿ ಅಂದರೆ ಒಂದಾ ನ್ಯಾಚುರಲ್ ಸೈನ್ಸ್ ಯೂಸ್ ಮಾಡ್ತೀವಿ, ಅಥವಾ ಒಂದು ಆರ್ಗ್ಯಾನಿಸಮ್, ಒಂದು ಜೀವಿಯನ್ನು ಯೂಸ್ ಮಾಡ್ತೀವಿ, ಜೀವಿಯ ಸೆಲ್ಲನ್ನು, ಜೀವಕಣವನ್ನು ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಅದರ ಒಂದು ಭಾಗವನ್ನು ಯೂಸ್ ಮಾಡ್ತೀವಿ, ಅಥವಾ ಆ ಭಾಗದ ಮಾಲಿಕ್ಯುಲರ್ ಅನಲಾಗ್ ಅಂದರೆ ಆ ಭಾಗವನ್ನು ನಾನು ನೋಡಿಕೊಂಡು ನಾನು ಲ್ಯಾಬಲ್ಲಿ ಅದನ್ನು ಸಿಂಥಸೈಸ್ ಮಾಡಿ ಅದನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಪ್ರಾಡಕ್ಟ್ ಅಥವಾ ಸರ್ವೀಸನ್ನು ಪಡ್ಕೊಳ್ತೀನಿ. ಅದನ್ನು ನಾವೇನಂತ ಕರಿತೀವಿ ಮಕ್ಕಳ? ಬಯೋಟೆಕ್ನಾಲಜಿ. ಇದು ಬಯೋಟೆಕ್ನಾಲಜಿಯ ಡೆಫಿನಿಷನ್. ಸೊ ಯಾರು ಕೊಡ್ತಾರೆ ಇದನ್ನು ಕೊಟ್ಟವರು EFB, ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇದಾದಮೇಲೆ ನೀವೇನು ನೆನ್ಪಿಟ್ಕೊಳ್ಬೇಕು, ಬಯೋಟೆಕ್ನಾಲಜಿಯಲ್ಲಿ 2 ಪ್ರಿನ್ಸಿಪಲ್ಸ್ ಇದೆ. ಏನದು? ಜೆನೆಟಿಕ್ ಇಂಜಿನಿಯರಿಂಗ್, ಇನ್ನೊಂದು ಬಯೋ ಪ್ರಾಸೆಸಿಂಗ್. ಸೊ ಜೆನೆಟಿಕ್ ಇಂಜಿನಿಯರಿಂಗ್ ಅಂದರೆ ಏನು? ನಮ್ಮ ಜೀನ್ನ ಲೆವೆಲಲ್ಲಿ, ಯಾವುದಾದ್ರೂ ಒಂದು ಜೀವಿಯ ಜೆನೆಟಿಕ್ ಲೆವೆಲಲ್ಲಿ ನಾವೇನು ಚೇಂಜಸ್ ಮಾಡ್ತೀವಿ ಅದನ್ನು ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದೇ ಇನ್ಸುಲಿನ್ ಜೀನ್ ಹ್ಯೂಮನ್ಸಿಂದ ತೊಗೊಂಡು ಅದನ್ನು ಬ್ಯಾಕ್ಟೀರಿಯಾದಲ್ಲಿ ಇನ್ಸರ್ಟ್ ಮಾಡಿ ಬ್ಯಾಕ್ಟೀರಿಯಾನಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗಿ ಅದನ್ನು ನಾವು ಪ್ಯೂರಿಫೈ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಆ ಜೀನನ್ನು ತೊಗೊಂಡು ಬ್ಯಾಕ್ಟೀರಿಯಾದಲ್ಲಿ ಹಾಕ್ತೀವಲ್ಲ, ಆ ಪ್ರಾಸೆಸನ್ನು ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಸೈರ್ಡ್ ಜೀನನ್ನು ತೊಗೊಂಡು ಎಲ್ಲಿ ಹಾಕ್ತೀವಿ ಮಕ್ಕಳ? ಒಂದು ವೆಕ್ಟರಲ್ಲಿ ಹಾಕ್ತೀವಿ. ವೆಕ್ಟರ್ ಅಂದರೆ ಯಾವುದು? ಇಲ್ಲಿ ಪ್ಲಾಸ್ಮಿಡ್. ಅರ್ಥ ಆಯ್ತಾ? ಸೊ ಈ ಡಿಸೈರ್ಡ್ ಜೀನ್ ಪ್ಲಸ್ ವೆಕ್ಟರ್ ಏನದು? ಇಟ್ ಈಸ್ rDNA ಅಂದರೆ ರೀಕಾಂಬಿನೆಂಟ್ DNA. ಸೊ ಜೀನ್ ತೊಗೊಂಡು ಬಂದು ಹಾಕ್ಬಿಟ್ರೆ ಸಾಕಾ? ಆ ಆರ್ಗ್ಯಾನಿಸಮ್, ಆ ಜೀವಿಯನ್ನು ಮೇಂಟೈನ್ ಕೂಡ ಮಾಡಬೇಕಲ್ವಾ? ಅದಕ್ಕೆ ತನ್ನದೇ ಆದಂಥ ಸರಿ ಹೊಂದುವಂಥ ಟೆಂಪ್ರೇಚರ್ ಇರಬೇಕು, pH ಇರಬೇಕು, ಅದಕ್ಕೆ ಊಟ ಕೂಡ ಕೊಡಬೇಕು ಅಲ್ವಾ? ಇದೆಲ್ಲ ಇದ್ರೇ ಅದು ಸರಿಯಾಗಿ ಬೆಳೆಯುವಂಥದ್ದು. ಸೊ ಅದನ್ನೆಲ್ಲ ನೋಡ್ಕೊಳ್ಳೋದು ಯಾವುದು? ಬಯೋ ಪ್ರಾಸೆಸಿಂಗ್. ಸೊ ಬಯೋ ಪ್ರಾಸೆಸಿಂಗಲ್ಲಿ ನಾವೇನು ಮಾಡ್ತೀವಿ? ಸ್ಟೆರೈಲ್ ಎನ್ವೈರ್ಮೆಂಟನ್ನು ಮೇಂಟೈನ್ ಮಾಡ್ತೀವಿ. ಸ್ಟೆರೈಲ್ ಎನ್ವಿರಾನ್ಮೆಂಟ್. ಏನಕ್ಕೆ ಸ್ಟೆರೈಲು? ಸೊ ನಾನಿವಾಗ ಮಾತಾಡ್ತಾ ಇರೋದು ಬ್ಯಾಕ್ಟೀರಿಯಾಗಳ ಬಗ್ಗೆ ಅಥವಾ ಮೈಕ್ರೋಬ್ಸನ್ನು ಯೂಸ್ ಮಾಡೋದ್ರ ಬಗ್ಗೆ. ಸೊ ಅಲ್ಲೇನಾಗುತ್ತೆ, ಬೇಡದೇ ಇರುವಂಥ ಮೈಕ್ರೋಬ್ಸ್ ಬೆಳೆಯೋಕ್ಕೆ ಶುರು ಮಾಡಿದ್ರೆ ನಮಗೆ ಬೇಕಿರುವಂಥ ಆರ್ಗ್ಯಾನಿಸಮ್ ಬೆಳೆಯೋದಿಲ್ಲ. ಸೊ ಹಾಗಾಗಿ ಬಯೋ ಪ್ರಾಸೆಸಿಂಗಲ್ಲಿ ಸ್ಟೆರೈಲ್ ಎನ್ವೈರ್ಮೆಂಟ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್.
ಸೊ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗಲ್ಲಿ ಏನಾಗುತ್ತೆ ಮಕ್ಕಳ, ಅಲ್ಲಿ ಬಂದಿರೋವಂಥ ಪ್ರಾಡಕ್ಟನ್ನು ಪ್ಯೂರಿಫೈ ಮಾಡ್ತೀವಿ. ಹೇಗಂದರೆ ಹಾಗೆ ಯೂಸ್ ಮಾಡೋಕ್ಕಾಗತ್ತಾ? ಇನ್ನು ನಾವಿಲ್ಲಿ ಮಾತಾಡ್ತಾ ಇರೋದು ಟ್ಯಾಬ್ಲೆಟ್ಸು, ಇದೆಲ್ಲ ತುಂಬ ಹೈಲಿ ಪ್ಯೂರಿಫೈಡ್ ಫಾರ್ಮ್, ಸೊ ದ್ಯಾಟ್ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರಬಾರ್ದು ನಮಗೆ ಅಲ್ವಾ. ಸೊ ಹಾಗಾಗಿ ಅದನ್ನು ಪ್ಯೂರಿಫೈ ಮಾಡಿ ಅದನ್ನು ಯೂಸ್ ಮಾಡ್ತೀವಿ. ಸೊ ಅದೆಲ್ಲನೂ ಎಲ್ಲಿ ಬರುತ್ತೆ? ಬಯೋ ಪ್ರಾಸೆಸಿಂಗಲ್ಲಿ ಬರುತ್ತೆ. ಸೊ ಈ ಎರಡೂ ವಿಂಗ್ಸು ಬಯೋಟೆಕ್ನಾಲಜಿದು. ಏನದು? ಜೆನೆಟಿಕ್ ಇಂಜಿನಿಯರಿಂಗ್, ಬಯೋ ಪ್ರಾಸೆಸಿಂಗ್. ಕ್ಲಿಯರ್? ಅದನ್ನೇ ನಾನು ಇಲ್ಲಿ ಫಸ್ಟಲ್ಲಿ ಹಾಕಿದ್ದೀನಿ. ಬಯೋಟೆಕ್ನಾಲಜಿ 2 ಪ್ರಿನ್ಸಿಪಲ್ಸ್, ಜೆನೆಟಿಕ್ ಇಂಜಿನಿಯರಿಂಗ್, ಚೇಂಜಸ್ ಇನ್ DNA ಆರ್ RNA. ಜೆನೆಟಿಕ್ ಮೆಟೀರಿಯಲ್ DNA ಆದರೂ ಆಗಿರ್ಬೋದು, RNA ಆದರೂ ಆಗಿರ್ಬೋದು. ನೆಕ್ಸ್ಟ್ ಬಯೋ ಪ್ರಾಸೆಸಿಂಗ್, ಮೇಂಟೆನೆನ್ಸ್ ಆಫ್ ಸ್ಟೆರೈಲ್ ಎನ್ವೈರ್ಮೆಂಟ್ ಅಲ್ವಾ. ಆ್ಯಂಡ್ ಪ್ರೊಡಕ್ಷನ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್, ಅಂದರೆ ನನಗೆ ಯಾವ ಥರ ಬೇಕು ಆ ಥರ ನಾನು ಅದನ್ನು ಮಾಡಿಫೈ ಮಾಡಿ ತೊಗೊಳ್ಳೋವಂಥ ಪ್ರಾಡಕ್ಟ್ ಅದು. ಓಕೆ. ಸೊ ನೆಕ್ಸ್ಟ್ ಬರೋವಂಥದ್ದು ರಿಕಾಂಬಿನೆಂಟ್ DNA. ರಿಕಾಂಬಿನೆಂಟ್ DNA ಅಂದರೆ ಏನು? ಡಿಸೈರ್ಡ್ ಜೀನ್. ಈಗ ಇನ್ಸುಲಿನ್ ಜೀನ್, ಡಿಸೈರ್ಡ್ ಜೀನ್. ಸೊ ಡಿಸೈರ್ಡ್ ಜೀನನ್ನು ತೊಗೊಳ್ತೀನಿ, ಒಂದು ಪ್ಲಾಸ್ಮಿಡಲ್ಲಿ ಹಾಕ್ತೀನಿ. ಸೊ ಅದನ್ನು ಡೈರೆಕ್ಟಾಗಿ ಬ್ಯಾಕ್ಟೀರಿಯಾದಲ್ಲಿ ಹಾಕೋಕ್ಕಾಗಲ್ಲ, ಅದು ಹೋಗಿ ಇಂಟಿಗ್ರೇಟ್ ಆಗಲ್ಲ. ಸೊ ಅಲ್ಲಿ ನಮಗೆ ಒಂದು ಕ್ಯಾರಿಯರ್ ಬೇಕು. ಫಾರ್ ಎಕ್ಸಾಂಪಲ್ ಮಲೇರಿಯಾ, ಸೊಳ್ಳೆಯಿಂದನೇ ಮಲೇರಿಯಾ ಸ್ಪ್ರೆಡ್ ಆಗೋದು ಅಲ್ವಾ. ಆದರೆ ಸೊಳ್ಳೆನೇ ಕಾಸ್ ಮಾಡೋದಾ ಮಲೇರಿಯಾನ? ಇಲ್ಲ, ಅದು ಬೇರೆ ಬ್ಯಾಕ್ಟೀರಿಯಾ. ಆದರೆ ಅದನ್ನು ಒಬ್ಬರಿಂದ ಒಬ್ರಿಗೆ ಕರ್ಕೊಂಡು ಹೋಗೋರು ಯಾರು? ಸೊಳ್ಳೆ. ಸೊ ಅದೇ ಥರ ನಮ್ಮ ವೆಕ್ಟರ್ ಕೂಡ, ವೆಕ್ಟರ್ ವೆಹಿಕಲ್ ಮಾತ್ರ, ಕರ್ಕೊಂಡು ಹೋಗೋದು ಮಾತ್ರ ಅದರ ಕೆಲಸ. ಅರ್ಥ ಆಯ್ತಾ? ಸೊ ವೆಕ್ಟರ್ ಪ್ಲಸ್ ಡಿಸೈರ್ಡ್ ಜೀನ್ ಏನದು? ರಿಕಾಂಬಿನೆಂಟ್ DNA. ಸೊ ಈ ರಿಕಾಂಬಿನೆಂಟ್ DNAನ ಮಾಡೋದು ಅಥವಾ ಆ ಪ್ರಾಸೆಸ್ ಏನಿದೆ, ಆ ಟೆಕ್ನಾಲಜಿ ಏನಿದೆ, ಅದನ್ನು ನಾವೇನಂತ ಕರಿತೀವಿ? RDNA ಟೆಕ್ನಾಲಜಿ. ಏನದು ಮಕ್ಕಳೇ? RDNA ಟೆಕ್ನಾಲಜಿ. ಸಿಂಪಲ್. ಇಲ್ಲಿ ತುಂಬ ಫಾಸ್ಟ್ ಅನಿಸ್ತಾ ಇದೆ ಮ್ಯಾಮ್, ಅರ್ಥ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ಒನ್ ಶಾರ್ಟ್ ವಿಡಿಯೋ ಫಸ್ಟ್ ನೋಡಿ, ಅದರಲ್ಲಿ ಡಿಟೇಲಾಗಿ ಹೇಳಿದ್ದೀನಿ. ಅದಾದಮೇಲೆ ಇದು ಬಂದು ನೋಡಿದ್ರೆ ಈಸಿಯಾಗಿ ನೀವು ನನ್ನ ಸಮ ಆನ್ಸರ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಸೊ ಈ RDNA ಟೆಕ್ನಾಲಜಿಯಲ್ಲಿ 6 ಸ್ಟೆಪ್ ಬರುತ್ತೆ ಮಕ್ಕಳ. ಸೊ ಏನದು? ಫಸ್ಟು ಐಸೋಲೇಷನ್ ಆಫ್ DNA. ಅಂದರೆ ನಾನು ಯಾವುದಾದ್ರೂ ಸೆಲ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು ಸೆಲ್ಲನ್ನು ತೊಗೊಂಡ್ರೆ ನಾನು ಅದರ ಸೆಲ್ ಮೆಮ್ಬ್ರೇನನ್ನು ಡಿಸ್ರಪ್ಟ್ ಮಾಡ್ತೀನಿ. ಕರೆಕ್ಟ್? ಯಾವ್ದು ಬರುತ್ತೆ ಸೆಲ್ ಮೆಮ್ಬ್ರೇನ್ ಅಂದರೆ? ಕೈಟಿನ್. ಯಾವುದರಲ್ಲಿ? ಫಂಜೈಯಲ್ಲಿ. ದೆನ್ ಯು ಹ್ಯಾವ್ ಲೈಸೋಸೈಮ್ ಪ್ಲಾಂಟ್ ಸೆಲ್ಸಿಗೆ, ಸೆಲ್ಯುಲೇಸ್ ಪ್ಲಾಂಟ್ ಸೆಲ್ಸಿಗೆ. ಕರೆಕ್ಟ್? ಕೈಟಿನೇಸ್, ಸೆಲ್ಯುಲೇಸ್, ಲೈಸೋಸೈಮ್ ಅಲ್ವಾ. ಲೈಸೋಸೈಮ್ ಇದೆಲ್ಲದನ್ನು ಹಾಕಿ ನಾನು ಏನು ಮಾಡ್ತೀನಿ? ಆ ಸೆಲ್ ವಾಲನ್ನು ಡಿಸ್ರಪ್ಟ್ ಮಾಡ್ತೀನಿ. ಡಿಸ್ರಪ್ಟ್ ಮಾಡಿದ್ಮೇಲೆ ಏನಾಗುತ್ತೆ? ಅಲ್ಲೇನು ಉಳಿಯುತ್ತೆ ನನಗೆ? DNA, RNA, ಪ್ರೋಟೀನ್ ಉಳಿಯುತ್ತೆ. ಕರೆಕ್ಟ್? ಸೊ ನಾನಿಲ್ಲಿ DNAs ಹಾಕಲ್ಲ, RNAs ಹಾಕ್ತೀನಿ, ಪ್ರೋಟೀನೇಸ್ ಹಾಕ್ತೀನಿ. ಈ ಎರಡು ಎನ್ಸೈಮ್ ಹಾಕಿದಾಗ DNAs ಮತ್ತು RNAs ಮತ್ತು ಪ್ರೋಟೀನೇಸ್ ಹಾಕಿದಾಗ ಪ್ರೋಟೀನ್ ಮತ್ತು RNA ಎರಡು ಡಿಗ್ರೇಡ್ ಆಗೋಗುತ್ತೆ. ಲೈಪೇಸ್ ಹಾಕಿದಾಗ ಲಿಪಿಡ್ ಕಂಟೆಂಟ್ ಏನಿದೆ ಅದೆಲ್ಲ ಡಿಗ್ರೇಡ್ ಆಗಿಬಿಟ್ಟಿರುತ್ತೆ. ಕರೆಕ್ಟ್? ಸೊ ನಮಗೇನು ಉಳ್ಕೊಳ್ಳುತ್ತೆ? DNA ಉಳ್ಕೊಳ್ಳುತ್ತೆ. ಬಟ್ ಇಲ್ಲಿ ಪೂರ್ತಿ DNA ಉಳ್ಕೊಂಡಿದೆ, ಒಂದು ಜೀವಿಯ ಪೂರ್ತಿ ಜೀನೋಮ್ ಉಳ್ಕೊಂಡಿದೆ. ಓಕೆ, ಜೀನೋಮ್ ಉಳ್ಕೊಂಡಿದೆ. ಆದರೆ ನನಗೆ ಬೇಕಾಗಿರೋದೇನು? ನನಗೆ ಬೇಕಾಗಿರೋದು ಡಿಸೈರ್ಡ್ ಜೀನ್, ಅಂದರೆ ನನಗೆ ಸ್ಪೆಸಿಫಿಕ್ ಆಗಿ ಬೇಕಾಗಿರೋವಂಥದ್ದು ಇನ್ಸುಲಿನ್ ಜೀನ್ ಮಾತ್ರ. ಸೊ ನಾನು ಅದನ್ನು ಮಾತ್ರ ಐಸೋಲೇಟ್ ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡ್ಕೊಳ್ತೀನಿ? ಅಲ್ಲಿ ಬರೋರು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಥವಾ ಮಾಲಿಕ್ಯುಲರ್ ಸಿಸರ್ಸ್. ಯಾರು ಮಕ್ಕಳ? ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಥವಾ ಮಾಲಿಕ್ಯುಲರ್ ಸಿಸರ್ಸ್. ಸೊ ಇವ್ರದ್ದು ವರ್ಕ್ ಏನು? ತುಂಬ ಸ್ಪೆಸಿಫಿಕ್ ಆಗಿ ಹೋಗಿ DNA ಚಾಪ್ ಮಾಡೋದು. ಸೊ ಅಲ್ಲಿ ಫ್ರಾಗ್ಮೆಂಟೇಷನ್ ಮಾಡಿ ನೆಕ್ಸ್ಟ್ ಬರೋವಂಥ ಟೆಕ್ನಿಕ್ ಏನು? ಜೆಲ್ ಎಲೆಕ್ಟ್ರೋಫೋರೆಸಿಸ್. ಸೊ ಜೆಲ್ ಎಲೆಕ್ಟ್ರೋಫೋರೆಸಿಸಲ್ಲಿ ಏನಾಗುತ್ತೆ? ಆ ಫ್ರಾಗ್ಮೆಂಟ್ಸ್ ಏನಿದೆ, ಈಗ DNA ನೆಗೆಟಿವ್ಲಿ ಚಾರ್ಜ್. ಸೊ ಆ DNA ಫ್ರಾಗ್ಮೆಂಟ್ಸನ್ನು ನಾನು ಒಂದು ಅಗೆರೋಸ್ ಮ್ಯಾಟ್ರಿಕ್ಸ್ ಮೇಲೆ ಹಾಕ್ತೀನಿ, ಅದನ್ನು ಎರಡೂ ಕಡೆ ಪೋಲ್ಸ್ಗೆ ಅಟ್ಯಾಚ್ ಮಾಡಿರ್ತೀನಿ. ಸೊ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಲ್ವಾ. ಸೊ ಪಾಸಿಟಿವ್ ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. DNA ಆಲ್ರೆಡಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಅದು ಪಾಸಿಟಿವ್ ಚಾರ್ಜ್ ಕಡೆ ಹೋಗುತ್ತೆ. ಸೊ ಆ್ಯನೋಡ್ ಕಡೆ ಹೋಗೋಕ್ಕೆ ಶುರು ಮಾಡುತ್ತೆ. ಆದರೆ ಆ ಮ್ಯಾಟ್ರಿಕ್ಸ್ ಏನಿದೆ ಅದು ತುಂಬ ಪೋರಸ್ ಆಗಿರುತ್ತೆ. ಸೊ ದೊಡ್ಡದಾಗಿರುವಂಥ ಫ್ರಾಗ್ಮೆಂಟ್ಸ್ ವೆಲ್ನ ಕಡೆಗೆ, ಅಂದರೆ ಎಲ್ಲಿ ಲೋಡ್ ಮಾಡಿರ್ತೀನೋ ಅಲ್ಲೇ ಉಳ್ಕೊಳುತ್ತೆ. ಸಣ್ಣ ಸಣ್ಣ ಫ್ರಾಗ್ಮೆಂಟ್ಸ್ ತುಂಬ ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. ಸೊ ಈಗ ನನ್ನ ಡಿಸೈರ್ಡ್ ಜೀನ್, ಈಗ ದೊಡ್ಡ ಜೀನೋಮಲ್ಲಿ ನಾನು ಕಟ್ ಮಾಡಿದರೆ ನಂದು ಸಣ್ಣ ಫ್ರಾಗ್ಮೆಂಟ್ ಇರುತ್ತೆ. ಸೊ ಆ ಬ್ಯಾಂಡ್ ಯಾವುದು ಅಂತ ನೋಡಿಕೊಂಡು ನಾನು ಅದನ್ನು ಎಲ್ಯೂಟ್ ಮಾಡ್ಕೊಳ್ತೀನಿ. ಸೊ ಆ ಜೆಲ್ಲಿಂದ ರಿಮೂವ್ ಮಾಡೋದನ್ನು ಏನಂತ ಕರೀತಾರೆ ಮಕ್ಕಳ? ಎಲ್ಯೂಷನ್ ಅಂತ ಕರೀತಾರೆ. ಅದು ಜೆಲ್ ಎಲೆಕ್ಟ್ರೋಫೋರೆಸಿಸ್ನ ಪ್ರಿನ್ಸಿಪಲ್. ಏನದು ಪ್ರಿನ್ಸಿಪಲ್? ಎಲೆಕ್ಟ್ರಿಕ್ ಫೀಲ್ಡ್ ಇದೆ, DNA ಆಲ್ರೆಡಿ ನೆಗೆಟಿವ್ಲಿ ಚಾರ್ಜ್ಡ್.
ಸೊ ಹಾಗಾಗಿ ಆ ಫ್ರಾಗ್ಮೆಂಟ್ ಸೆಪ್ರೇಟ್ ಆಗುತ್ತೆ. ಸೊ ಅಲ್ಲಿಂದ ನಾನು ನನ್ನ DNA ಡಿಸೈರ್ಡ್ DNA ಪಡ್ಕೊಳ್ತೀನಿ, ಡಿಸೈರ್ಡ್ ಜೀನನ್ನು ಪಡ್ಕೊಳ್ತೀನಿ. ಸೊ ಡಿಸೈರ್ಡ್ ಜೀನ್ ಪಡ್ಕೊಂಡ್ಮೇಲೆ ಏನು ಮಾಡ್ತೀವಿ? ಸೊ ಒನ್ಸ್ ಡಿಸೈರ್ಡ್ ಜೀನ್ ಸಿಕ್ಕಿದ ಮೇಲೆ ಓಕೆ, ಸೊ ಇಲ್ಲಿಂದ ಇನ್ನೊಂದು ಸಲ ಬರೆದ್ಬಿಡೋಣ ಅಲ್ವಾ. ಐಸೋಲೇಷನ್ ಆಫ್ DNA, ಇದಾದಮೇಲೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಹಾಕ್ತೀವಿ. ಅಲ್ಲಿಂದ ಡಿಸೈರ್ಡ್ ಜೀನ್ ಬಂತು ಅಲ್ವಾ. ಸೊ ಡಿಸೈರ್ಡ್ ಜೀನ್ ಬಂದಮೇಲೆ ಏನು ಮಾಡಿದ್ವಿ? ಡಿಸೈರ್ಡ್ ಜೀನ್ ಬರೋಕ್ಕೆ ಮುಂಚೆ ಇಲ್ಲಿ ಜೆಲ್ ಎಲೆಕ್ಟ್ರೋಫೋರಸಿಸ್ ಮಾಡಿದ್ವಿ, ಕರೆಕ್ಟ್. ಜೆಲ್ ಎಲೆಕ್ಟ್ರೋಫೋರಸಿಸ್ ಆದಮೇಲೆ ಡಿಸೈರ್ಡ್ ಜೀನ್ ಬಂತು. ಡಿಸೈರ್ಡ್ ಜೀನ್ ಬಂದಮೇಲೆ ನೆಕ್ಸ್ಟ್ ವೆಕ್ಟರ್ನ ಆ್ಯಡ್ ಮಾಡಬೇಕು. ವೆಕ್ಟರ್ ಅಂದರೆ ಏನು? ಪ್ಲಾಸ್ಮಿಡ್. ಸೊ ನಮಗೆ ಗೊತ್ತಿರೋವಂಥ ಫಸ್ಟ್ ಪ್ಲಾಸ್ಮಿಡ್ ಯಾವುದು? PBr 322 ಪ್ಲಾಸ್ಮಿಡ್ ಗಿವನ್ ಬೈ ಬಾಲಿವರ್, B ಬಾಲಿವರ್, R ರಾಡ್ರಿಗಸ್. ಆ ಲ್ಯಾಬ್ನಿಂದ ಬಂದಂಥ 332ನೇ ಪ್ಲಾಸ್ಮಿಡ್ ಇದು. ಅರ್ಥ ಆಯ್ತಾ? ಸೊ ಈ ಪ್ಲಾಸ್ಮಿಡ್ ನೋಡೋಕ್ಕೆ ಹೇಗಿರುತ್ತೆ ಮಕ್ಕಳ? ಈ ಥರ ಇರುತ್ತದು. ಇಲ್ಲಿ ಆರಿಸೈಟ್ ಇರುತ್ತೆ. ಆರಿಸೈಟ್ ಅಂದರೆ ಏನು? ಸೈಟ್ ಆಫ್ ರೆಪ್ಲಿಕೇಶನ್, ಒರಿಜಿನ್ ಆಫ್ ರೆಪ್ಲಿಕೇಶನ್, ಆರಿಸೈಟ್. ಓಕೆ, ಆರಿಸೈಟ್ ಇಲ್ಲಿರುತ್ತೆ. ಇಲ್ಲಿ 2 ಸೆಲೆಕ್ಟಬಲ್ ಮಾರ್ಕರ್ಸ್ ಇರುತ್ತೆ. ಯಾವುದದು? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಯಾವುದದು? ಆಂಪಿಸೆಲಿನ್ ರೆಸಿಸ್ಟೆನ್ಸ್. ಈ ಕಡೆ ಯಾವುದಿರುತ್ತೆ? ಇಲ್ಲಿ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಜೀನ್ ಇರುತ್ತೆ. ಆಂಪಿಸಿಲಿನ್ ರೆಸಿಸ್ಟೆನ್ಸ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಜೀನ್ ಇರುತ್ತೆ. ಸೊ ಇದರಲ್ಲಿ ನಾವು ರೆಸ್ಟ್ರಿಕ್ಷನ್ ಸೈಟ್ಸ್ ಇರುತ್ತಲ್ವಾ. ಸೊ ಒಂದೇ ರೆಸ್ಟ್ರಿಕ್ಷನ್ ಎನ್ಸೈಮನ್ನು ಎರಡೂ ಕಡೆ ಉಪಯೋಗಿಸ್ತೀವಿ. ಡಿಸೈರ್ಡ್ ಜೀನ್ನ ಕಟ್ ಮಾಡೋಕ್ಕೂ ಅದೇ ರೆಸ್ಟ್ರಿಕ್ಷನ್ ಎನ್ಸೈಮ್, ವೆಕ್ಟರನ್ನು ಕಟ್ ಮಾಡೋದಕ್ಕೂ ಅದೇ ರೆಸ್ಟ್ರಿಕ್ಷನ್ ಎನ್ಸೈಮ್, ಸೊ ದಟ್ ಅದು ಈಸಿಯಾಗಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಆ ಪ್ರಾಸೆಸ್ನ ಏನಂತ ಕರಿತೀವಿ ಮಕ್ಕಳ? ಲೈಗೇಷನ್ ಅಂತ ಕರಿತೀವಿ. ಅದನ್ನು ನಾವೇನಂತ ಕರಿತೀವಿ? ಲೈಗೇಷನ್. ಸೊ ಲೈಗೇಟ್ ಆದಮೇಲೆ ನಮ್ಮ ಡಿಸೈರ್ಡ್ ಜೀನ್ ಏನಿದೆ ಅದು ಇಲ್ಲಿ ಇನ್ಕಾರ್ಪೊರೇಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಸೊ ಇದನ್ನು ತಗೊಂಡೋಗಿ ನಾವು ಎಲ್ಲಿ ಹಾಕ್ತೀವಿ? ಅದನ್ನು RDNA ಅಂತ ಕರಿತೀವಿ. ಇದನ್ನು ತಗೊಂಡೋಗಿ ನಾವು ಹೋಸ್ಟಿಗೆ ಹಾಕ್ತೀವಿ, ಹೋಸ್ಟ್ ಆರ್ಗ್ಯಾನಿಸಮ್ ಒಳಗಡೆ ಹಾಕ್ತೀವಿ. ಸೊ ಅದು ಮಲ್ಟಿಪ್ಲೈ ಆಗುತ್ತೆ. ನಮಗೆ ಬೇಕಿರುವಂತಹ ಪ್ರಾಡಕ್ಟ್ ಬರುತ್ತೆ. ಸೊ ಈ ಪ್ರಾಡಕ್ಟನ್ನು ನಾವು ಪ್ಯೂರಿಫೈ ಮಾಡಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಮಾಸ್ ಪ್ರೊಡಕ್ಷನ್. ಸೊ ಇನ್ ಬ್ರೀಫ್ ಇದೇ ಹೋಲ್ ಪ್ರಾಸೆಸ್ ಆಫ್ RDNA ಟೆಕ್ನಾಲಜಿ. ಸಿಂಪಲ್. ಫುಲ್ DNA ಐಸೋಲೇಷನ್, ಅದಾದಮೇಲೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್, ನಮಗೆ ಬೇಕಾಗಿರುವಂಥ DNA, ಅದಾದಮೇಲೆ ಅದನ್ನು ಹೇಗೆ ಮಾಡ್ತೀರಾ? ಎಲೆಕ್ಟ್ರೋಫಾರಸಿಸ್. ಅದಾದಮೇಲೆ ವೆಕ್ಟರ್ನ ಜೊತೆ ಅದನ್ನು ಇಂಟಿಗ್ರೇಟ್ ಮಾಡ್ತೀರಾ. ಅದಾದಮೇಲೆ ಅದನ್ನು ಹೋಸ್ಟ್ ಆರ್ಗ್ಯಾನಿಸಮಲ್ಲಿ ಇಂಟ್ರಡ್ಯೂಸ್ ಮಾಡ್ತೀರಾ. ಸೊ ಹೋಸ್ಟ್ ಆರ್ಗ್ಯಾನಿಸಮ್ನಲ್ಲಿ ಇಂಟ್ರಡ್ಯೂಸ್ ಮಾಡೋದು ಈಸಿನಾ? ಯಾವ ಥರ ಮಾಡ್ತೀವಿ? ಯಾವ ವೆಕ್ಟರ್, ಪ್ಲಾಂಟ್ಸಲ್ಲಿ ಯಾವುದು, ಆ್ಯನಿಮಲ್ಸ್ ಯಾವುದು, ಅದನ್ನೆಲ್ಲ ಒಂದೊಂದಾಗೆ ಈಗ ನೋಡೋಣ. ಸೊ ಪ್ರಾಸೆಸ್ ಅರ್ಥ ಆಗಿದೆ ಅಲ್ವಾ? ಇವಾಗ ಟೂಲ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಯಾವ್ಯಾವ ಥರ ಟೂಲ್ಸ್ ಬೇಕು ಇಲ್ಲಿ ಅಂತ. ಸೊ ಪ್ರಾಸೆಸ್ ಬಗ್ಗೆ ಅರ್ಥ ಆಗಿದೆ. ಐಸೋಲೇಷನ್, ಫ್ರಾಗ್ಮೆಂಟೇಷನ್, ಐಸೋಲೇಷನ್ ಆಫ್ ಡಿಸೈರ್ಡ್ ಜೀನ್, RDNA ಫಾರ್ಮೇಷನ್, ಟ್ರಾನ್ಸ್ಫರ್ ಟು ದ ಹೋಸ್ಟ್. ಓಕೆ, ಇದಿಷ್ಟು ಅದರ ಸ್ಟೆಪ್ಸ್. ಟೂಲ್ಸ್ ಕಡೆಗೆ ಬಂದರೆ ಫಸ್ಟ್ ಟೂಲ್ ಯಾವುದು? ರೆಸ್ಟ್ರಿಕ್ಷನ್ ಎನ್ಸೈಮ್. ಸೊ ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ತುಂಬ ಮುಖ್ಯ ಮಕ್ಕಳೇ. ಸೊ ಇದು ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ ತಗೊಂಡ್ರೆ ಇದರಲ್ಲಿ 3 ಅಂಶ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಏನದು? ಇದು ಒಂದು ನ್ಯೂಕ್ಲಿಯೇಸ್, ಅಂದರೆ ನ್ಯೂಕ್ಲಿಯೋಟೈಡನ್ನು ಮುರಿಯೋ ಅಂಥ ಎನ್ಸೈಮ್. ಅದರಲ್ಲೂ ಸಹ ಇದು ಎಂಡೋನ್ಯೂಕ್ಲಿಯೇಸ್, ಅಂದರೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಏನಿರುತ್ತೆ ಮಧ್ಯದಲ್ಲಿ ಕಟ್ ಮಾಡೋ ಅಂಥದ್ದು. ಒಂದೇ ಕಡೆ ಕಟ್ ಮಾಡಲ್ಲ, ಮಧ್ಯದಲ್ಲಿ, ಅಂದರೆ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಏನಿದೆ ಅಲ್ಲಿ ಕಟ್ಟನ್ನು ಮಾಡುತ್ತೆ. ಓಕೆ, ಸೊ ಹೇಗೆ ಮಾಡುತ್ತೆ? ಇದು ತುಂಬ ಸ್ಪೆಸಿಫಿಕ್. ಹೇಗೆ ಸ್ಪೆಸಿಫಿಕ್ ಅದು? ಈಗ ನಾವು ಯಾವುದಾದ್ರೂ ಒಂದು ರೂಟನ್ನು ನೋಡ್ಕೊಳ್ಳೋದಕ್ಕೆ ಹೆಂಗೆ ನೋಡ್ಕೊಳ್ತೀವಿ? ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಇಟ್ಕೊಂಡಿರ್ತೀವಲ್ವಾ. ಬೆಂಗಳೂರಲ್ಲಾದರೆ ಟೌನ್ ಹಾಲ್ ಆದಮೇಲೆ ಮೆಜೆಸ್ಟಿಕ್. ಸೊ ಆ ಥರ ಒಂದಷ್ಟು ಲ್ಯಾಂಡ್ ಮಾರ್ಕ್ಸನ್ನು ಇಟ್ಕೊಂಡಿರ್ತೀವಿ ಅಲ್ವಾ. ಮಲ್ಯ ಹಾಸ್ಪಿಟಲ್, ಆ ಥರ ಅದೇ ದಾರಿಯಲ್ಲಿ ನಮ್ಗೆ ಏನೇನು ಕಾಣಿಸುತ್ತೋ, ಹಾಸ್ಪಿಟಲ್ ಆಗಿರಲಿ, ಮೇನ್ ಶಾಪಿಂಗ್ ಕಾಂಪ್ಲೆಕ್ಸ್, ಅದನ್ನೆಲ್ಲ ನಾವು ಲ್ಯಾಂಡ್ ಮಾರ್ಕ್ಸ್ ಆಗಿ ತೊಗೊಳ್ತೀವಿ. ಕರೆಕ್ಟ್. ಸೊ ಈ ಎನ್ಸೈಮ್ಸು ಕೂಡ ಅದರದೇ ಆದಂಥ ರೆಕಗ್ನಿಷನ್ ಸೈಟ್ಸನ್ನು ಇಟ್ಕೊಂಡಿದೆ. ಸೊ ಈ ಸೀಕ್ವೆನ್ಸನ್ನು ನೋಡಿದಾಗ ಮಾತ್ರ ಅದು ಕಟ್ ಮಾಡುತ್ತೆ.
ಸೊ ಈ ರೆಕಗ್ನಿಷನ್ ಸೈಟ್ಸ್ ಹೇಗಿರುತ್ತೆ, ಅದು ಇಟ್ ಇಸ್ ಅ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಏನು ಮಕ್ಕಳ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದರೆ ಎಕ್ಸಾಂಪಲ್ ಯಾವುದು, ಕನಕ. ಅಂದರೆ ಅರ್ಥ ಏನು, ಯಾವ ಕಡೆಯಿಂದ ಓದಿದ್ರು ಆ ಪದ ಸೇಮೇ ಇರುತ್ತೆ ಅಲ್ವಾ. ಸೊ ಹಾಗಾದರೆ ಈ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಎಕ್ಸಾಂಪಲ್ ಯಾವುದು, GAATTC, CTTAAG. ಸೊ 5' ಇಂದ ಓದಿದ್ರು ಹೀಗೆ ಇರುತ್ತೆ, 3' to 5' ಈ ಡೈರೆಕ್ಷನಲ್ಲಿ ಓದಿದ್ರು ಸೇಮ್ ಇರುತ್ತೆ. ಸೊ ಇದನ್ನು ನಾವು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಮೊದಲಿಗೆ ನಮಗೆ ಗೊತ್ತಾದ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಯಾವುದು, ಫಸ್ಟ್ ಒನ್ ಅದು HIND2. ಯಾವ ಆರ್ಗ್ಯಾನಿಸಮಿಂದ ಬಂದಿರೋದು, ಇದರ ನಾಮೆನ್ಕ್ಲೇಚರ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳ. ಸೊ H ಅಂದರೆ ಹಿಮೋಫಿಲಿಸ್, IN ಸೆಕೆಂಡ್ 2 ಲೆಟರ್ಸ್ ಇನ್ಫ್ಲೂಯೆನ್ಸಾ, RD ಸ್ಟ್ರೇನ್. ಸೊ ಫಸ್ಟ್ 2 ಲೆಟರು ಜೀನಸ್ ನೇಮ್, ಫಸ್ಟ್ ಲೆಟರ್ ಜೀನಸ್ ನೇಮ್, ಸೆಕೆಂಡ್ 2 ಲೆಟರ್ಸ್ ಸ್ಪೀಶೀಸ್ ನೇಮ್, ಲಾಸ್ಟ್ ಲೆಟರ್ ಸ್ಟ್ರೇನ್ದು ಹೆಸರು. ಈ ಆರ್ಗ್ಯಾನಿಸಮ್ನಿಂದ ಬಂದಿರುವಂತಹ ನಂಬರ್ ಅಂದರೆ ಎಷ್ಟನೇ ಎನ್ಸೈಮ್ ಅಂತ, ಇದು 2ನೇ ಎನ್ಸೈಮ್. ಓಕೆ, ಸೊ ಇದು HIND3. ಇನ್ನೊಂದು ಇದೇ ರೆಕಗ್ನಿಷನ್ ಸೈಟ್ ಇರುವಂಥದ್ದು ಯಾವುದದು, EcoR1. ಬೇಗ ಹೇಳಿ ಇದ್ರದ್ದು ನೋಡೋಣ ನಾಮೆನ್ಕ್ಲೇಚರ್ ಹೇಗಿದೆ. ಇದು ಎಸ್ಚರೀಶಿಯಾ, ಕೋಲೈ, ಆರ್ ಸ್ಟ್ರೇನ್ ಮತ್ತು ಇದೇ ಫಸ್ಟ್ ಎನ್ಸೈಮ್ ಆರ್ಗ್ಯಾನಿಸಮಿಂದ ಪಡ್ಕೊಂಡಿರೋವಂಥದ್ದು. ಅರ್ಥ ಆಯ್ತಾ. ಸೊ ಇದಿಷ್ಟು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಗೊತ್ತಿರಬೇಕು. ಇನ್ನೊಂದು ತುಂಬ ಮುಖ್ಯವಾಗಿರೋದು ಅದು ಹೇಗೆ ಕಟ್ ಮಾಡುತ್ತೆ ಅಂತ. ಸೊ ಅದು ಕಟ್ ಮಾಡಿದಾಗ ಒಂದ ರೆಕಗ್ನಿಷನ್ ಸೈಟ್ನ ಒಳಗಡೆ ಕಟ್ ಮಾಡುತ್ತೆ ಅಥವಾ ಒಂದು ಸ್ವಲ್ಪ ದೂರ ಕಟ್ ಮಾಡುತ್ತೆ. ಓಕೆ, ಸೊ ಈ ಎಕ್ಸಾಂಪಲಲ್ಲಿ ಅದು ರೆಸ್ಟ್ರಿಕ್ಷನ್ ಸೈಟ್ನ ಒಳಗಡೆ ರೆಕಗ್ನಿಷನ್ ಸೈಟ್ನ ಒಳಗಡೆನೆ ಕಟ್ ಮಾಡ್ತಾ ಇದೆ. ಸೊ ಇಲ್ಲಿ ಒಂದು ಕಟ್ಟು, ಇಲ್ಲಿ ಒಂದು ಕಟ್. ಸೊ ಇದಾಗಿರೋದ್ರಿಂದ ಇಲ್ಲಿ ಏನಾಯ್ತು ಮಕ್ಕಳ, ಈ ಥರ ಆಯಿತು. ಅಂದರೆ ಅರ್ಥ ಆಗಲಿಲ್ಲ ಅಂತ ಗೊತ್ತಾಯಿತು. ಲೆಟ್ ಮೀ ಪುಟ್ ಇಟ್ ದಿಸ್ ವೇ. ಓಕೆ, ಸೊ ಇಲ್ಲೇನಾಗುತ್ತೆ, ಈ ಥರ ಒಂದು ಬಾಕ್ಸ್ ಆಗುತ್ತೆ ಮತ್ತು ಇಲ್ಲೊಂದು ಬಾಕ್ಸ್ ಆಗುತ್ತೆ. ಸೊ ಬೇಸಿಕಲಿ ಈ ಥರ ಒಂದು ಕಟ್ ಆಗುತ್ತೆ, ಈ ಥರ ಒಂದು ಪೀಸ್ ಕಟ್ ಆಗುತ್ತೆ. ಅರ್ಥ ಆಯ್ತಾ. ಸೊ ಇದು 2 ಪೀಸಸ್ ಆಗಿ ಕಟ್ ಆಗುತ್ತೆ. ಸೊ ಅಲ್ಲೇನಾಯ್ತು ಮಕ್ಕಳ, ಒಂದು ಹೀಗಿದೆ, ಇನ್ನೊಂದು ಈ ಥರ ಇದೆ, 2 ಪೀಸ್ಗಳಾಗಿ ಕಟ್ ಆಯಿತು. ಸೊ ಇದನ್ನು ನಾವೇನಂತ ಕರಿತೀವಿ, ಸ್ಟಿಕ್ಕಿ ಎಂಡ್ಸ್ ಅಂತ ಕರಿತೀವಿ. ಸೊ ಇದನ್ನು ಅಂಟಿಸೋದು ತುಂಬ ಈಸಿ. ಅದೇ ಈ ಥರ ಕಟ್ಟಾದರೆ ಅದನ್ನು ಅಂಟಿಸೋದು ತುಂಬ ಕಷ್ಟ. ಇದನ್ನು ಅಂಟಿಸೋದು ಕಷ್ಟ, ಅದೇ ಈ ಥರ ಕಟ್ಟಾಗಿದ್ರೆ ಅಂಟಿಸೋದು ಈಸಿ. ಸೊ ಇದನ್ನು ನಾವೇನಂತ ಕರಿತೀವಿ, ಸ್ಟಿಕ್ಕಿ ಎಂಡ್ ಅಂತ ಕರಿತೀವಿ. ಇದನ್ನು ನಾವು ಬ್ಲಂಟ್ ಎಂಡ್ ಅಂತ ಕರಿತೀವಿ. ಓಕೆ, ಸ್ಟಿಕ್ಕಿ ಎಂಡ್, ಬ್ಲಂಟ್ ಎಂಡ್. EcoR1 ಯಾವುದಕ್ಕೆ ಎಕ್ಸಾಂಪಲ್ಲು, ಸ್ಟಿಕ್ಕಿ ಎಂಡ್ಸಿಗೆ ಎಕ್ಸಾಂಪಲ್. ಯಾವುದಕ್ಕೆ ಮಕ್ಕಳ, ಸ್ಟಿಕ್ಕಿ ಎಂಡ್ಸ್ಗೆ ಎಕ್ಸಾಂಪಲ್. ಸೊ ಇದಿಷ್ಟು ನೀವು ನೆನ್ಪಿಟ್ಕೊಂಡಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು, ಪ್ಲಾಸ್ಮಿಡ್ ಮತ್ತು ಜೀನ್ ಆಫ್ ಇಂಟ್ರೆಸ್ಟ್ 2 ಒಂದೇ ರೆಸ್ಟ್ರಿಕ್ಷನ್ ಎನ್ಸೈಮಿಂದ ಡೈಜೆಸ್ಟ್ ಆಗಿರಬೇಕು, ಒಂದರಲ್ಲೇ ಕಟ್ ಮಾಡಿರಬೇಕು. ಸೊ ದಟ್ ಆ ರೀಜನ್ಸ್ ಏನಿದೆ ಅದನ್ನು ಅಂಟಿಸೋದು ತುಂಬ ಈಸಿ ಆಗುತ್ತೆ. ಸೊ ಇದೆಲ್ಲ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಇಲ್ಲಿಗೆ ಬಂದರೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್, ಎಂಡೋನ್ಯೂಕ್ಲಿಯೇಸಸ್, EcoR1 ಎಕ್ಸಾಂಪಲ್. ನೆಕ್ಸ್ಟು ಜೆಲ್ ಎಲೆಕ್ಟ್ರೋಫಾರೆಸಿಸ್, ಅದ್ರ ಬಗ್ಗೆ ಈಗ ಅಷ್ಟೇ ಮಾತಾಡಿದ್ದೀವಿ. ಸೊ ನೆಕ್ಸ್ಟ್ ಬರೋವಂಥದ್ದು ವೆಕ್ಟರ್ PBR 322. ಸೊ ಇದರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ 2 ಸೆಲೆಕ್ಟಬಲ್ ಮಾರ್ಕರ್ಸ್ ಇರುತ್ತೆ ಅಂತ. ಸೊ ವೆಕ್ಟರ್ಸ್ನ ಚೂಸ್ ಮಾಡಬೇಕಾದ್ರೆ ಕಾಪಿ ನಂಬರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬ್ಯಾಕ್ಟೀರಿಯಾ ಒಳಗಡೆ ಒಂದೇ ಪ್ಲಾಸ್ಮಿಡ್ ಇರ್ಬೋದು, ಒಂದು ಪ್ಲಾಸ್ಮಿಡ್ ಇರ್ಬೋದು, 100 ಕಾಪಿ ಆಫ್ ಪ್ಲಾಸ್ಮಿಡ್ ಕೂಡ ಇರ್ಬೋದು. ಸೊ ಯಾವುದು ಜಾಸ್ತಿ ಇರುತ್ತೋ ಕಾಪಿ ನಂಬರ್ಸು ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನಾವು ಅದನ್ನು ಚೂಸ್ ಮಾಡ್ಕೊಳ್ಬೇಕು. ಸೊ ಸೆಲೆಕ್ಟಬಲ್ ಮಾರ್ಕರ್ ಅಂದರೆ ಏನು? ಸೊ ಸಿಂಪಲ್ ಮಕ್ಕಳೇ, ಈಗ ಇದು ವೆಕ್ಟರ್ ಅಂತ ಇಟ್ಕೊಳ್ಳಿ, ಪ್ಲಾಸ್ಮಿಡ್ ಅಂತ ಇಟ್ಕೊಳ್ಳಿ. ಲೆಟ್ಸ್ ಈಗ ಒಂದು ಬ್ಯಾಕ್ಟೀರಿಯಾ ಈಕೋಲೈ ಆಯಿತಾ. ಈಕೋಲೈನಲ್ಲಿ ಅದು ಆಂಪಿಸಿಲಿನ್ಗೂ ಸೆನ್ಸಿಟಿವ್, ಟೆಟ್ರಾಸೈಕ್ಲಿನ್ಗೂ ಸೆನ್ಸಿಟಿವ್. ಅಂದರೆ ಏನು, ಟೆಟ್ರಾಸೈಕ್ಲಿನ್ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅಥವಾ ಆಂಪಿಸಿಲಿನ್ ಆ್ಯಂಟಿಬಯೋಟಿಕ್ ಹಾಕಿದ್ರೆ ಅದು ಬೆಳೆಯಲ್ಲ. ಸೊ ಎರಡಕ್ಕೂ ಸೆನ್ಸಿಟಿವ್. ಸೊ ಈಗ ನಾನು ಅದರೊಳಗಡೆ ಈಕೋಲೈ
ಪ್ಲಸ್ PBr322 ಅಂದರೆ ಅದಕ್ಕೆ ಒಂದು ಪ್ಲಾಸ್ಮಿಡನ್ನು ಹಾಕಿದ್ದೀನಿ. ಸೊ ಪ್ಲಾಸ್ಮಿಡಲ್ಲಿ ಆಲ್ರೆಡಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಅದೇನಾಯಿತು, ಆಂಪಿಸಿಲಿನ್ ರೆಸಿಸ್ಟೆಂಟ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್. ಅರ್ಥ ಆಯ್ತಾ? ಸೊ ಅದು ರೆಸಿಸ್ಟೆಂಟ್ ಆಗೋಯ್ತು ಈಗ. ಸೊ ನಾನೇನು ಮಾಡ್ತೀನಿ, ಈ ಪ್ಲಾಸ್ಮಿಡ್ನಲ್ಲಿ ನನ್ನ ಡಿಸೈರ್ಡ್ ಜೀನ್ ಕೂಡ ಹಾಕ್ತೀನಿ. ಎಲ್ಲಿ ಹಾಕ್ತೀನಿ, ಇದು ಟೆಟ್ರಾಸೈಕ್ಲಿನ್ ಅಂತ ಇಟ್ಕೊಳ್ಳಿ, ಇದೇ ರೀಜನಲ್ಲಿ ನಾನು ಜೀನ್ ಆಫ್ ಇಂಟ್ರೆಸ್ಟ್ ಹಾಕ್ತೀನಿ. ಇಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಹಾಕ್ತೀನಿ. ಸೊ ಆವಾಗ ಇಫ್ ಇಟ್ ಈಸ್ ರೀಕಾಂಬಿನೆಂಟ್ ಅಂದರೆ ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಇದ್ದರೆ ರೀಕಾಂಬಿನೆಂಟ್ ವಿತ್ GOI ಜೀನ್ ಆಫ್ ಇಂಟ್ರೆಸ್ಟ್ ಇದ್ದರೆ ಅವಾಗ ಏನಾಗುತ್ತೆ, ಅದು ಆಂಪಿಸಿಲಿನ್ ರೆಸಿಸ್ಟೆಂಟ್ ಇರುತ್ತೆ, ಯಾಕೆಂದರೆ ಪ್ಲಾಸ್ಮಿಡ್ ಇದೆ. ಆದರೆ ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್ ಇರುತ್ತೆ. ಇಲ್ಲಿ ಟೆಟ್ರಾಸೈಕ್ಲಿನ್ ಜೀನ್ನ ಮಧ್ಯೆ ಹಾಕಿದ್ದೀನಿ. ಸೊ ಅದು ಇನ್ಯಾಕ್ಟಿವೇಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದು ಸೆನ್ಸಿಟಿವ್ ಆಗಿರುತ್ತೆ. ಅರ್ಥ ಆಯ್ತಾ? ಅದೇ ಪ್ಲಾಸ್ಮಿಡ್ ತೊಗೊಂಡಿದೆ, ಆ ಪ್ಲಾಸ್ಮಿಡ್ನಲ್ಲಿ ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ. ಆವಾಗ ಏನಿರುತ್ತೆ ಮಕ್ಕಳ, ನಾನ್ ರೀಕಾಂಬಿನೆಂಟ್. ಸೊ ನಾನ್ ರೀಕಾಂಬಿನೆಂಟ್ ಯಾವ ಥರ ಇರುತ್ತೆ, ಅದು ಆಂಪಿಸಿಲಿನ್ ರೆಸಿಸ್ಟೆಂಟು ಇರುತ್ತೆ, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟು ಇರುತ್ತೆ. ಇದೆ ನನ್ನ ನಾನ್ ರೀಕಾಂಬಿನೆಂಟ್. ಸೊ ಇದು ನನಗೆ ಬೇಡ, ನನಗೆ ಇವ್ರು ಮಾತ್ರ ಬೇಕು. ಸೊ ನಾನೇನು ಮಾಡ್ತೀನಿ, ಟೆಟ್ರಾಸೈಕ್ಲಿನ್ ಬಿಟ್ಟು ಆಂಪಿಸಿಲಿನ್ ಮಾತ್ರ ಹಾಕಿ ಬೆಳೆಸ್ತೀನಿ. ಫಸ್ಟು ಆಂಪಿಸಿಲಿನ್ ಟೆಟ್ರಾಸೈಕ್ಲಿನ್ ಹಾಕಿ ಎರಡೂ ಹಾಕಿ ಬೆಳೆಸಿದಾಗ ಯಾವುದು ಬೆಳೆಯುತ್ತೋ ಅದನ್ನು ಬಿಟ್ಬಿಡ್ತೀನಿ, ಯಾವುದು ಬೆಳೆಯಲ್ವೋ ಅದನ್ನು ಮತ್ತೆ ಕಲ್ಚರ್ ಮಾಡಿ ಬೇಸಿಕ್ಲಿ ರೆಪ್ಲಿಕಾ ಪ್ಲೇಟಿಂಗ್ ಮೆಥಡ್ ಅಂತ ಕರಿತೀವಿ ಮಕ್ಕಳ. ಸೊ ಫಸ್ಟ್ ಏನು ಮಾಡ್ತೀವಿ, ಆಂಪಿಸಿಲಿನಲ್ಲಿ ಮಾತ್ರ ಬೆಳೆಸ್ತೀನಿ. ಆಂಪಿಸಿಲಿನ್ ಹಾಕಿ ಇದು ರೆಸಿಸ್ಟೆಂಟ್ ಇದು ರೆಸಿಸ್ಟೆಂಟ್, ಸೊ ಎರಡೂ ಬೆಳೆಯುತ್ತೆ. ಓಕೆ, ನೆಕ್ಸ್ಟ್ ಸೆಟ್ಟಲ್ಲಿ ನಾನೇನು ಮಾಡ್ತೀನಿ, ಆಂಪಿಸಿಲಿನ್ ಟೆಟ್ರಾಸೈಕ್ಲಿನ್ ಎರಡೂ ಹಾಕ್ತೀನಿ. ಅಲ್ಲಿ ಒಂದಷ್ಟು ಕಾಲನೀಸ್ ಬರಲ್ಲ, ಅದೇ ಈ ಪ್ಲೇಟಲ್ಲಿ ಅದೇ ಕಾಲನೀಸನ್ನು ನಾನು ಪಿಕ್ ಮಾಡ್ಕೊಳ್ತೀನಿ. ಸೊ ರೆಪ್ಲಿಕಾ ಪ್ಲೇಟಿಂಗ್ ಮಾಡಿಬಿಟ್ಟು ನಾನು ಅದನ್ನು ಚೂಸ್ ಮಾಡ್ಕೊಳ್ತೀನಿ. ಆದರೆ ಇದು 2 ಸ್ಟೆಪ್ ಪ್ರಾಸೆಸ್ ಅಲ್ವಾ, ಇಲ್ಲಿ 2 ಸ್ಟೆಪ್ ಇದೆ. ಸೊ ನಮಗೆ ಕನ್ವೀನಿಯನ್ಸ್ ತುಂಬ ಇಂಪಾರ್ಟೆಂಟ್, ಕಷ್ಟನೇ ಪಡಬಾರ್ದು, ಇನ್ನೂ ಈಸಿ ಆಗಬೇಕು ಅಲ್ವಾ. ಸೊ ಇನ್ನೂ ಈಸಿ ಆಗೋ ಮೆಥಡ್ ಯಾವುದು, ಬ್ಲೂ ವೈಟ್ ಸ್ಕ್ರೀನಿಂಗ್. ಸೊ ಇಲ್ಲೇನು ಮಾಡ್ತೀವಿ, ಬೀಟಾ ಗ್ಯಾಲೆಕ್ಟೋಸಿಡೇಸ್ ಅಂತ ಒಂದು ಜೀನ್ ಇದೆ, ಆ ಎನ್ಸೈಮ್ನ ಕೋಡ್ ಮಾಡೋ ಜೀನ್ ಇದೆ. ಅದರಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಹಾಕಿದ್ರೆ ಬೀಟಾ ಗ್ಯಾಲೆಕ್ಟೋಸಿಡೇಸ್ ಫಾರ್ಮ್ ಆಗಲ್ಲ. ಬೀಟಾ ಗ್ಯಾಲೆಕ್ಟೋಸಿಡೇಸ್ ಇಸ್ ನಾಟ್ ಫಾರ್ಮ್ಡ್. ಸೊ ಆವಾಗ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಇದ್ದರೆ ಅದು ಯಾವುದೇ ಥರದ ಕಲರ್ ಫಾರ್ಮ್ ಮಾಡಲ್ಲ, ಅಂದರೆ ಯಾವುದೇ ಥರದ ಕಲರನ್ನು ಕೊಡೋದಿಲ್ಲ. ಸೊ ಅದು ವೈಟ್ ಕಲರ್ ಇರುತ್ತೆ. ಸೊ ನಾನು ಅದನ್ನು ಚೂಸ್ ಮಾಡ್ಕೊಳ್ತೀನಿ. ಅದೇ ಬ್ಲೂ ಕಲರ್ ಇತ್ತು ಅಂದರೆ ಬೀಟಾ ಗ್ಯಾಲೆಕ್ಟೋಸಿಡೇಸ್ ಪ್ರೊಡ್ಯೂಸ್ ಆಗಿದೆ, ಅದು ಕ್ರೋಮೋಜೆನಿಕ್ ಆ ಸಬ್ಸ್ಟ್ರೇಟ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದೆ. ಸೊ ಅದು ಬ್ಲೂ ಕಲರ್ ಇದೆ. ಸೊ ಬ್ಲೂ ಕಲರ್ ನಾನ್ ರೀಕಾಂಬಿನೆಂಟ್, ವೈಟ್ ಕಲರ್ ರೀಕಾಂಬಿನೆಂಟ್. ಸೊ ವೈಟ್ ಕಲರ್ ನಮಗೆ ಬೇಕಾಗಿರೋದು. ಸೊ ನಾವು ಯಾವ ಕಾಲನಿ ಪಿಕ್ ಮಾಡ್ಕೊಳ್ತೀವಿ, ವೈಟ್ ಕಲರ್ ಕಾಲನಿ ಪಿಕ್ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ಸಿಂಪಲ್, ಅದು ಸಿಂಗಲ್ ಸ್ಟೆಪ್. ಒಂದೇ ಸಲ ಇಬ್ಬರನ್ನೂ ಬೆಳೆಸೋದು. ಬ್ಲೂ ಇದ್ದರೆ ಔಟ್, ವೈಟ್ ಇದ್ದರೆ ನನಗೆ ಬೇಕು, ಅದನ್ನು ಚೂಸ್ ಮಾಡ್ಕೊಳ್ಳೋದು. ಸಿಂಪಲ್. ಇದಿಷ್ಟು ಯಾವುದ್ರಲ್ಲಿ ಬರುತ್ತೆ ಮಕ್ಕಳ, ಯಾವ ವೆಕ್ಟರ್ಸ್ ಅನ್ನೋದಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಬರೋ ಅಂಥದ್ದು ವೆಕ್ಟರ್ಸ್ ಪ್ಲಾಂಟ್ ಸೆಲ್ಸಿಗೆ ಬೇರೆ, ಆ್ಯನಿಮಲ್ ಸೆಲ್ಸಿಗೆ ಬೇರೆ. ಯಾಕೆ? ಸೊ ಪ್ಲಾಂಟ್ ಸೆಲ್ಸಲ್ಲಿ ಸೆಲ್ ವಾಲ್ ಇರುತ್ತೆ, ಸೊ ಅಲ್ಲಿ ಈಸಿಯಾಗಿ ಎಂಟರ್ ಆಗೋದಕ್ಕಾಗಲ್ಲ. ಸೊ ಒಂದು ಬ್ಯಾಕ್ಟೀರಿಯಾ ಇದೆ, ಅಗೆರೋಬ್ಯಾಕ್ಟೀರಿಯಂ ಟ್ಯೂಮಿಫೇಸಿಯನ್ಸ್. ಇಲ್ಲೇ ಬರೆದು ಬಿಡ್ಲಾ, ಅಗೆರೋಬ್ಯಾಕ್ಟೀರಿಯಂ ಟ್ಯೂಮಿಫೇಸಿಯನ್ಸ್. ಓಕೆ, ಸೊ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅಲ್ಲಿ ಕ್ರೌನ್ ಗ್ಯಾಲ್ ಡಿಸೀಸ್ ಅಂತ ಕಾಸ್ ಮಾಡುತ್ತೆ ಅಥವಾ ಟ್ಯೂಮರ್ ಕಾಸ್ ಮಾಡುತ್ತೆ. ಸೊ ಅದರಲ್ಲಿರುವಂಥದ್ದು TI ಪ್ಲಾಸ್ಮಿಡ್. ಸೊ ನಾವು ಬುದ್ಧಿವಂತರು, ನೀನು ಹೆಂಗಿದ್ರು ಹೋಗಿ ಗಲಾಟೆ ಮಾಡ್ತಿದ್ಯಾ, ನಂದು ಸ್ವಲ್ಪ ತೊಗೊಂಡು ಹೋಗ್ಬಿಡು, ಗಲಾಟೆ ಮಾಡಬೇಡ, ನಂದು ತೊಗೊಂಡು ಹೋಗು ಅಂತ ಕೊಟ್ಬಿಡೋದು. ಸೊ ಆ ಪ್ಲಾಸ್ಮಿಡ್ನಲ್ಲಿ ಟ್ಯೂಮರ್ ಜೀನ್ ಏನಿದೆ ಅದನ್ನು ತೆಗೆದುಬಿಟ್ಟು ನಮಗೆ ಬೇಕಾಗಿರುವಂಥ, ನಮಗೆ ಉಪಯೋಗ ಆಗೋವಂಥ ಜೀನನ್ನು ಇಂಟ್ರಡ್ಯೂಸ್ ಮಾಡೋದು. ಸೊ ಅಲ್ಲಿ TI ಪ್ಲಾಸ್ಮಿಡ್. ಸೊ ಪ್ಲಾಂಟ್ಸಿಗೆ ಯಾವಾಗಲೂ TI ಪ್ಲಾಸ್ಮಿಡ್. ಆ್ಯನಿಮಲ್ಸಲ್ಲಿ ರೆಟ್ರೋವೈರಸ್. ಸೊ ರೆಟ್ರೋವೈರಸ್ಗಳು ಸ್ವಲ್ಪ ವಿಲನ್ ಅಲ್ವಾ, ಅವ್ರನ್ನ ಎಲ್ಲ ಚೆನ್ನಾಗಿ ಒಳ್ಳೆಯವರನ್ನಾಗಿ ಮಾಡೋದು, ಅಂದರೆ ಡಿಸಾಮ್ ಮಾಡಿಬಿಡೋದು, ಅವರೆಲ್ಲ ವೆಪನ್ಸ್ ಎಲ್ಲ ಕಿತ್ಕೊಂಡ್ಬಿಡೋದು, ಇವಾಗ ನೀನು ಹೋಗು ಅಂತ ಕಳಿಸೋದು, ನಮ್ಮ ಡಿಸೈರ್ಡ್ ಜೀನನ್ನು ಕೊಟ್ಟು ಕಳಿಸೋದು. ಸೊ ಅದು ರೆಟ್ರೋವೈರಸ್ಸು. ಆ್ಯನಿಮಲ್ ಸೆಲ್ಸಿಗೆ ಯಾವಾಗಲೂ ರೆಟ್ರೋವೈರಸ್, ಪ್ಲಾಂಟ್ ಸೆಲ್ಸಿಗೆ ಯಾವಾಗಲೂ TI ಪ್ಲಾಸ್ಮಿಡ್. ಸಿಂಪಲ್, ಕ್ಲಿಯರ್. ಇದನ್ನು ಈಸಿಯಾಗಿ MCQs ಅಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಂಡಿರಿ. ಓಕೆ, ಸೊ ನೆಕ್ಸ್ಟ್ ಅದು ಬಿಟ್ಟು ಏನಾದರೂ ಈಸಿ ಮೆಥಡ್ಸ್ ಇದೆಯಾ ಮ್ಯಾಮ್ ಅಂತಂದರೆ,
ಇನ್ನೂ ಇದೆ ಮಕ್ಕಳ ಮೈಕ್ರೋ ಇಂಜೆಕ್ಷನ್ ಮತ್ತು ಬಯೋಲಿಸ್ಟಿಕ್ಸ್ ಗನ್. ಮೈಕ್ರೋ ಇಂಜೆಕ್ಷನ್ ಅಂದರೆ ನೀವು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಲ್ಲಿ ಕಲ್ತಿರ್ತೀರಾ. ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂದರೆ ಸೆಲ್ನ ಒಳಗಡೆ ಡೈರೆಕ್ಟಾಗಿ ನೀಡಲ್ನ ಇನ್ಸರ್ಟ್ ಮಾಡಿ DNA ಡೆಲಿವರಿ ಮಾಡೋದು. ಅಲ್ಲಿ ಸ್ಪರ್ಮನ್ನು ಕಳಿಸ್ತೀವಿ ಎಗ್ ಒಳಗಡೆ, ಇಲ್ಲಿ DNA ಕಳಿಸ್ತೀವಿ ಎಲ್ಲಿ ಆ್ಯನಿಮಲ್ ಸೆಲ್ಸಲ್ಲಿ. ಓಕೆ, ಈ ಮೆಥಡು ಪ್ಲಾಂಟ್ ಸೆಲ್ಸಿಗೆ ವರ್ಕ್ ಆಗಲ್ಲ, ಯಾಕೆಂದರೆ ಸೆಲ್ ವಾಲ್ ಇರುತ್ತೆ. ಸೊ ಹಾಗಾದರೆ ಪ್ಲಾಂಟ್ ಸೆಲ್ಸ್ಗೆ ಏನು ಮಾಡೋದು, ಗನ್ನೇ ತೊಗೊಂಬಂದ್ಬಿಡೋದು, ಪಾಯಿಂಟ್ ಬ್ಲ್ಯಾಕ್ ಗನ್. ಸೊ ಹೇಗೆ ಗನ್ನಲ್ಲಿ ಏನು ಮಾಡ್ತೀರಾ, ಆ ಗನ್ ಅಂದರೆ ಅದಕ್ಕೆ ಒಂದು ಇಲ್ಲಿ ಕೋಟ್ ಮಾಡಿರ್ತೀವಿ, ಇದು DNA ಅಥವಾ ಮೈಕ್ರೋ ಪಾರ್ಟಿಕಲ್ಸ್ ಕೋಟ್ ಮಾಡಿರ್ತೀವಿ ಆಯಿತಾ. ಇದು ಗೋಲ್ಡ್ ಅಥವಾ ಟಂಗ್ಸ್ಟನ್ ಆಯಿತಾ. ಬುಲೆಟ್ಟು ಫಟ್ ಅಂತ ಶೂಟ್ ಮಾಡೋದು, ಆ ಬುಲೆಟ್ ಕರೆಕ್ಟಾಗಿ ಒಳಗಡೆ ಹೋಗುತ್ತೆ, ಅಲ್ಲಿ ನಮ್ಮ DNA ಡೆಲಿವರ್ ಮಾಡಿಬಿಡುತ್ತೆ. ಸೊ ಇಡೀ ಗೋಲ್ಡು ಟಂಗ್ಸ್ಟನ್ ಒಳಗಡೆ ಹೋಗಲ್ಲ ಮಕ್ಕಳೇ, ಮೈಕ್ರೋ ಪಾರ್ಟಿಕಲ್ಸ್ ಮಾತ್ರ ಒಳಗಡೆ ಹೋಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ಸ್ ಗನ್. ಸಿಂಪಲ್, ಅದು ಎರಡು ಲ್ಯಾಬೊರೇಟ್ರಿ ಮೆಥಡ್ಸ್. ನೆಕ್ಸ್ಟ್ ಬರೋ ಅಂಥದ್ದು, ಈಗ ಇಷ್ಟೆಲ್ಲ ಹೇಳಿದೆ, DNA ತೊಗೊಂಡು ಕೊಟ್ಟೆ ವೆಕ್ಟರ್ಗೆ, ಅದನ್ನು ಹೋಸ್ಟಿಗೆ ಹಾಕಿದ್ವಿ, ಅದು ನನಗೆ ಪ್ರಾಡಕ್ಟ್ ಬೇಕು ಅಂದರೆ ಎಷ್ಟು DNA ಕಾಪೀಸ್ ಬೇಕು, ನಾನು ಎಲ್ಲ ಐಸೋಲೇಟ್ ಮಾಡ್ತಾ ಕೂರೋಕ್ಕಾಗುತ್ತಾ, ಇಲ್ಲ. ಸೊ ಒಂದ್ಸಲ ಐಸೋಲೇಟ್ ಮಾಡಿದ್ದನ್ನು ಮಲ್ಟಿಪಲ್ ಕಾಪೀಸ್ ಮಾಡಬೇಕು. ಸೊ ಹೇಗೆ ಮಾಡ್ತೀವಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಹೇಗೆ ಮಾಡ್ತೀವಿ ಮಕ್ಕಳ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಥವಾ PCR. ಸೊ PCRನಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಏನದು, ಡಿನೇಚರೇಷನ್ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ ಇರೋ DNA ಫಸ್ಟು ಸಿಂಗಲ್ ಸ್ಟ್ಯಾಂಡರ್ಡ್ ಮಾಡ್ತೀವಿ. ಅಲ್ಲಿ ಟೆಂಪ್ರೇಚರ್ ಏನಿರುತ್ತೆ, 92 ಡಿಗ್ರೀಸ್ ಸೆಂಟಿಗ್ರೇಡ್ ಇರುತ್ತೆ, ತುಂಬ ಹೀಟ್ ಇರುತ್ತೆ. ಸೊ ಆವಾಗ DNA ಸಿಂಗಲ್ ಸ್ಟ್ಯಾಂಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಅನೀಲಿಂಗ್ ಅರೌಂಡ್ 40 ಡಿಗ್ರೀಸ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಅರೌಂಡ್ 60 ಡಿಗ್ರೀಸ್ ಇರುತ್ತೆ ಮಕ್ಕಳ. ಸೊ ಇಲ್ಲೇನಾಗುತ್ತೆ, ಪ್ರೈಮರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ, ಇಲ್ಲಿ ಪ್ರೈಮರ್ಸನ್ನು ಹಾಕ್ತೀವಿ. ಸೊ ಪ್ರೈಮರ್ ಏನು ಮಾಡುತ್ತೆ, ಪಾಲಿಮರೇಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಪಾಲಿಮರೇಸ್ ಬರುತ್ತೆ, ನ್ಯೂಕ್ಲಿಯೋಟೈಡ್ಸನ್ನು ಹಾಕ್ತಾ ಹೋಗುತ್ತೆ. ಸೊ ಇಲ್ಲಿ 2 ಕಾಪಿ ಫಾರ್ಮ್ ಆಗುತ್ತೆ. ಒಂದಿದ್ದು 4 ಕಾಪಿ ಆಯ್ತು ಇಲ್ಲಿ, ಸಾರಿ 2 ಇದ್ದಿದ್ದು 4 ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ರೀನೇಚುರೇಷನ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಯಿತು, ಈ ಥರ ರೀನೇಚುರೇಷನ್ ಆಯಿತು. ಇದು ಅರೌಂಡ್ 40 ಡಿಗ್ರೀಸ್ ಇರುತ್ತೆ. ಇಷ್ಟು ಹೈ ಟೆಂಪ್ರೇಚರಲ್ಲಿ ಪಾಲಿಮರೇಸ್ ವರ್ಕ್ ಮಾಡುತ್ತಾ, ನಾವು ಕಲ್ತಿದ್ದೀವಿ ಇದು ಬಯೋಮಾಲಿಕ್ಯೂಲ್ಸ್ ಚಾಪ್ಟ್ರಲ್ಲಿ. ಎನ್ಸೈಮ್ಸ್ಗೆ ಸ್ಪೆಸಿಫಿಕ್ pH ಬೇಕು, ಸ್ಪೆಸಿಫಿಕ್ ಟೆಂಪ್ರೇಚರ್ ಬೇಕು. ಸೊ ಈ ಹೈ ಟೆಂಪ್ರೇಚರಲ್ಲಿ ಯಾವುದೇ ಥರದ ಪಾಲಿಮರೇಸ್ ವರ್ಕ್ ಆಗ್ತಿರ್ಲಿಲ್ಲ. ಸೊ ಅವಾಗ ಬಂದಿದ್ದೆ ಟ್ಯಾಕ್ ಪಾಲಿಮರೇಸ್. ಎಲ್ಲಿಂದ ಬಂತದು, ಥರ್ಮಸ್ ಎಕ್ವಾಟಿಕಸ್. ಆ ಆರ್ಗ್ಯಾನಿಸಮ್ ಸಲ್ಫರ್ ವೆಂಟ್ಸ್ ಅಥವಾ ಹೈ ಟೆಂಪ್ರೇಚರಲ್ಲಿ ಇರೋವಂಥ ಆರ್ಗ್ಯಾನಿಸಮ್, ಆ ಜೀವಿಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ವಿ. ಸೊ ಯಾವುದದು ಮಕ್ಕಳ, ಟ್ಯಾಕ್ ಪಾಲಿಮರೇಸ್. ಎಲ್ಲಿಂದ, ಥರ್ಮಸ್ ಅಕ್ವಾಟಿಕಸ್. ಇದು ಥರ್ಮೋಸ್ಟೇಬಲ್. ಸೊ ಇದು ರೀನ್ಯಾಚುರೇಷನ್ ಆಗಿ ಈ ಥರ 30 ಸೈಕಲ್ ಮಾಡಿದ್ರೆ 1 ಮಿಲಿಯನ್ ಕಾಪೀಸ್ ಹತ್ರ ಆಗುತ್ತೆ. ಅರ್ಥ ಆಯ್ತಾ. ಸೊ ಈ ಥರ ಈಸಿಯಾಗಿ ಒಂದು ಡಿಸೈರ್ಡ್ ಜೀನನ್ನು ಮಲ್ಟಿಪಲ್ ಕಾಪೀಸ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು ಮಾಸ್ ಪ್ರೊಡಕ್ಷನ್. ಸೊ ಮಾಸ್ ಪ್ರೊಡಕ್ಷನ್ ಆಗಬೇಕು ಅಂದರೆ ಆ ಆರ್ಗ್ಯಾನಿಸಮ್ಸನ್ನು ಎಲ್ಲಿ ಹಾಕ್ತೀವಿ ಮಕ್ಕಳ, ಬಯೋ ರಿಯಾಕ್ಟರ್ಸ್. ಅಂದರೆ ದೊಡ್ಡ ದೊಡ್ಡ ಸ್ಟೀಲ್ ಟ್ಯಾಂಕ್ಸ್ ಮಕ್ಕಳ, ದೊಡ್ಡ ಸ್ಟೀಲ್ ಟ್ಯಾಂಕ್ಸು. ಅದರಲ್ಲಿ ಈ ಬ್ಯಾಕ್ಟೀರಿಯಾಗೆ ಬೇಕಿರೋಂಥ ಊಟ, ಮೀಡಿಯಾ ಹಾಕಿ pH ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿ ಅದನ್ನು ಅಲ್ಲಿ ಬೆಳೆಯೋಕ್ಕೆ ಬಿಡೋದು. ಅರ್ಥ ಆಯ್ತಾ. ಸುಮ್ಮನೆ ಹಾಗೆ ಬಿಟ್ಬಿಡೋಕ್ಕಾಗುತ್ತಾ, ಅದರಲ್ಲಿ ಒಂದು ಸ್ಪಾರ್ಜರ್ ಅಂತ ಇರುತ್ತೆ. ಅದೇನು ಮಾಡ್ತಿರುತ್ತೆ, ಅದು ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ. ಸೊ ಎಲ್ಲ ಕಡೆ ಎರೇಷನ್ ಆಗ್ತಿರುತ್ತೆ, ಅಂದರೆ ಆಕ್ಸಿಜನ್ ಏನಿದೆ ಅದೆಲ್ಲ ಕಡೆ ಹೋಗ್ತಾ ಇರುತ್ತೆ. ಸೊ ದ್ಯಾಟ್ ಅದಕ್ಕೆ ಬೆಳೆಯೋದಕ್ಕೆ ಈಸಿ ಆಗ್ತಿರುತ್ತೆ, ಕಂಟಿನ್ಯೂಸ್ ಆಗಿ ಮೀಡಿಯಾ ಮಿಕ್ಸ್ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಬರೋದು ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್. ಅಂದರೆ ಕಂಟಿನ್ಯೂಸ್ ಆಗಿ ಹೊಸ ಮೀಡಿಯಾ ಹಾಕ್ತಾ ಇರ್ತೀವಿ, ಹಳೆ ಯೂಸ್ಡ್ ಅಪ್ ಮೀಡಿಯಾನ ತೊಗೊಳ್ತಾ ಇರ್ತೀವಿ. 2, ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ ಇರುತ್ತೆ. ಅದರಲ್ಲಿ ಯೂಸ್ಡ್ ಮೀಡಿಯಾನ ತೊಗೊಳ್ತಾ ಇರೋದು, ಅಲ್ಲಿ ನಮ್ಮ ಪ್ರಾಡಕ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಇದನ್ನು ನಾವು ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಮ್ಯಾಮ್ ಬ್ಯಾಚ್ ಸಿಸ್ಟಮ್ ಅಂದರೆ ಏನು ಅಂದರೆ, ಒಂದು ಬ್ಯಾಚಲ್ಲಿ ಹಾಕೋದು, ಮೀಡಿಯಾ ಹಾಕೋದು ಒಂದೇ ಸಲ ಅಷ್ಟೇ. ಅದೆಲ್ಲ ಚೆನ್ನಾಗಿ ಬೆಳೆದ ಮೇಲೆ ಅದನ್ನು ನಮ್ಮ ಪ್ರಾಡಕ್ಟನ್ನು ಅಲ್ಲಿಂದ ತೊಗೊಳ್ಳೋದು, ಒಂದೇ ಬ್ಯಾಚು. ನೆಕ್ಸ್ಟ್ ಬ್ಯಾಚ್. ಇದು ಹಂಗಲ್ಲ, ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಇಂಡಸ್ಟ್ರಿ ಲೆವೆಲಲ್ಲಿ ಅಂದರೆ ತುಂಬ ಲಾರ್ಜ್ ಸ್ಕೇಲ್ ಬಗ್ಗೆ ಮಾತಾಡಿದಾಗ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ ತುಂಬ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರುವಂಥದ್ದು, ಇದೆಲ್ಲ ಆಗಿ ಎಲ್ಲ ಬಂದಮೇಲೆ ನಮ್ಮ ಪ್ರಾಡಕ್ಟನ್ನು ಪ್ಯೂರಿಫೈ ಮಾಡ್ಕೋಬೇಕು, ಸೆಪ್ರೇಟ್ ಮಾಡಬೇಕು. ಫಸ್ಟು ಮೀಡಿಯಾ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಆ್ಯಂಟಿಬಯೋಟಿಕ್ಸು, ಸ್ಟೆರೈಲ್ ಎನ್ವೈರ್ಮೆಂಟ್ ಇಡೋಕ್ಕೆ ಬೇರೆ ಎಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ಸೆಪ್ರೇಟ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಮಾತ್ರ ತೊಗೊಂಡು ಅದನ್ನು ಪ್ಯೂರಿಫೈ ಮಾಡಿ ಮಾರ್ಕೆಟಲ್ಲಿ
ಅದನ್ನು ಸೆಲ್ ಮಾಡೋದು. ಅರ್ಥ ಆಯ್ತಾ? ಈಸಿನ ತೊಗೊಂಡು ಪ್ಯೂರಿಫೈ ಮಾಡಿಬಿಡೋದು ಇಲ್ಲ ಮಕ್ಕಳೇ, ಕ್ವಾಲಿಟಿ ಕಂಟ್ರೋಲ್ ಇರುತ್ತೆ. ಅಂದರೆ ಇಷ್ಟು ಸ್ಟ್ಯಾಂಡರ್ಡ್ ಅಂತ ಇರುತ್ತೆ, ಇಷ್ಟೇ ಮಿನಿಮಲ್ ಇದಿರಬೇಕು, ಡಿವಿಯೇಷನ್ಸ್ ಇರಬೇಕು ಅಂತ ಇರುತ್ತೆ. ಸೊ ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ರೆ ಮಾತ್ರ ನಾವು ಅದನ್ನು ಮುಂದಕ್ಕೆ ಮಾರ್ಕೆಟ್ಗೆ ತೊಗೊಂಡು ಹೋಗ್ಬೋದು. ಸಿಂಪಲ್. ಇಷ್ಟೇ ಮಕ್ಕಳ, ನಿಮ್ಮ ಬಯೋಟೆಕ್ನಾಲಜಿ ಚಾಪ್ಟರ್ನಲ್ಲಿರುವ ಎಲ್ಲ ಟಾಪಿಕ್ಸನ್ನು ಮುಗಿಸಿದ್ದೀವಿ. ಮತ್ತೊಂದು ಮರ್ತೋದ್ವಿ, ಈ ಬಯೋರಿಯಾಕ್ಟರ್ನ ಹೆಸರು ಸ್ಟರರ್ ಟ್ಯಾಂಕ್ ರಿಯಾಕ್ಟರ್. ಓಕೆ, ಸೊ ಇದಿಷ್ಟು ಆ ಚಾಪ್ಟರ್ನಲ್ಲಿರುವಂಥ ಟಾಪಿಕ್ಸ್, ಪ್ರಿನ್ಸಿಪಲ್ಸ್, ಪ್ರಾಸೆಸಸ್. ಸೊ ನೆಕ್ಸ್ಟ್ ಚಾಪ್ಟರಲ್ಲಿ ಏನು ಕಲಿತೀವಿ? ಅಪ್ಲಿಕೇಶನ್ಸ್. ಓಕೆ, ಸೊ ಈಗ ಕ್ವೆಶ್ಚನ್ಸ್ನ ಟೈಮ್. ಓಕೆ, ಪಟ ಅಂತ ಕ್ವೆಶ್ಚನ್ ಸಾಲ್ವ್ ಮಾಡೋಣವಾ? ಓಕೆ, ಸೊ ಲೆಟ್ ಅಸ್ ಟೇಕ್ ದ ಫಸ್ಟ್ ಕ್ವೆಶ್ಚನ್. ಬಯೋಲಿಸ್ಟಿಕ್ಸ್ ಮೆಥಡ್ ಇಸ್ ಸೂಟಬಲ್ ಫಾರ್ ಜೀನ್ ಟ್ರಾನ್ಸ್ಫರ್ ಇಂಟು. ತುಂಬ ಈಸಿ ಕ್ವೆಶ್ಚನ್ ಅಲ್ವಾ? ಬ್ಯಾಕ್ಟೀರಿಯಾ, ವೈರಸಸ್, ಪ್ಲಾಂಟ್ ಸೆಲ್, ಆನಿಮಲ್ ಸೆಲ್. ಇದು ಯಾವುದಿದು? ಇದು ಜೀನ್ ಗನ್. ಸೊ ಈಗಷ್ಟೇ ಹೇಳಿದೆ, ಏನಿದೆ ಉತ್ತರ? ಇದು ಪ್ಲಾಂಟ್ ಸೆಲ್. ಆನ್ಸರ್ ಇಸ್ ಪ್ಲಾಂಟ್ ಸೆಲ್. ಸಿಂಪಲ್. ಬ್ಯಾಕ್ಟೀರಿಯಾಗೆ ನಾವು ಕೊಡಬೇಕು ಅಂದರೆ ಬ್ಯಾಕ್ಟೀರಿಯೋಫಾಜ್, ಅಂದರೆ ಇದು ಬ್ಯಾಕ್ಟೀರಿಯಾನ ಅಟ್ಯಾಕ್ ಮಾಡೋ ವೈರಸ್. ಸೊ ನಾನು ಇದ್ರ ಮೂಲಕ ಬ್ಯಾಕ್ಟೀರಿಯಾ ಕೊಡ್ಬೋದು. ವೈರಸ್ನಲ್ಲಿ ಯು ಹ್ಯಾವ್ ಟು ಲುಕ್ ಫಾರ್ ಡಿಫ್ರೆಂಟ್ ಮೆಥಡ್ಸ್, ಮೈಕ್ರೋ ಇಂಜೆಕ್ಷನ್ ಆ ಥರದ್ದೇನಾದರೂ ನೋಡಬೇಕು. ಆ್ಯನಿಮಲ್ ಸೆಲ್ಸಲ್ಲಿ ಯಾವುದು? ಮೈಕ್ರೋ ಇಂಜೆಕ್ಷನ್. ವೈರಸಸ್ಗೆ ತುಂಬ ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೇಕು ಮಕ್ಕಳ. ಅಲ್ಲಿ ಟ್ರಾನ್ಸ್ಫೆಕ್ಷನ್ ಬೇರೆ ಮೆಥಡ್ಸ್ ಬರುತ್ತೆ. ಸೊ ಅದೆಲ್ಲ ಬೇಡ, ಟೆನ್ಷನ್ ತೊಗೊಳೋದು ಬೇಡ. ಸೊ ಬ್ಯಾಕ್ಟೀರಿಯೋಫಾಜ್, ಪ್ಲಾಂಟ್ ಸೆಲ್ಸಲ್ಲಿ ಜೀನ್ ಗನ್, ಆ್ಯನಿಮಲ್ ಸೆಲ್ಸ್ನಲ್ಲಿ ಮೈಕ್ರೋ ಇಂಜೆಕ್ಷನ್. ಸಿಂಪಲ್. ಸೊ ಕ್ವೆಶ್ಚನ್ ನೋಡಿದ ತಕ್ಷಣ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಫ್ರಮ್ ದ ಗಿವೆನ್ ಕಾಂಬಿನೇಷನ್ಸ್ ಆಫ್ ಸ್ಟೆಪ್ಸ್ ಇನ್ PCR ಐಡೆಂಟಿಫೈ ದಿ ಎನ್ಸೈಮ್ ಡಿಪೆಂಡೆಂಟ್ ಸ್ಟೆಪ್. ಅಂದರೆ PCR ನಲ್ಲಿ 3 ಸ್ಟೆಪ್ ಇದೆ. ಏನದು? ಡಿನೇಚುರೇಷನ್, ಅನೀಲಿಂಗ್, ರೀನೇಚುರೇಷನ್. ಈ 3 ಸ್ಟೆಪ್ಪಲ್ಲಿ ಎನ್ಸೈಮ್ ಯಾವಾಗ ಬೇಕು? ಸೊ ಬೇಸಿಕ್ಲಿ ಎನ್ಸೈಮ್ ಅಂದರೆ ಯಾವುದು? ನಮ್ಮ ಪಾಲಿಮರೇಸ್ ಎನ್ಸೈಮ್. ಸೊ ಪಾಲಿಮರೇಸ್ ಎನ್ಸೈಮ್ ಯಾವಾಗ ಬೇಕು? ಡಿನೇಚುರೇಷನ್ ಟೈಮಲ್ಲಿ ಬೇಕಾ? ಇಲ್ಲ, ಅಫ್ಕೋರ್ಸ್ ಇಲ್ಲ. ಅನೀಲಿಂಗ್ ಟೈಮಲ್ಲಿ ಬೇಕಾ? ಎಕ್ಸ್ಟೆನ್ಷನ್ ಟೈಮಲ್ಲಂತೂ ಬೇಕೇ ಬೇಕು. ದಿಸ್ ಇಸ್ ನೋನ್, ಈಸಿಲಿ ನೋನ್. ಅನೀಲಿಂಗ್ ಟೈಮಲ್ಲಿ ಬೇಕಾ? ಸೊ ಈ ಡಿನೇಚುರೇಷನ್ ಇಲ್ಲ. ಸೊ 2 ಆಪ್ಷನ್ಸ್ ಇಲ್ಲೇ ರೂಲ್ ಔಟ್ ಆಗೋಯ್ತು. ಅನೀಲಿಂಗ್, ಎಕ್ಸ್ಟೆನ್ಷನ್, ಓನ್ಲಿ ಎಕ್ಸ್ಟೆನ್ಷನ್. ಉತ್ತರ ನೋಡೋಣವಾ? ಇಟ್ ಈಸ್ ಎಕ್ಸ್ಟೆನ್ಷನ್ ಓನ್ಲಿ. ಅಂದರೆ ನಾವು ಪಾಲಿಮರೇಸ್ ಯಾವಾಗ ಬೇಕು? ನ್ಯೂಕ್ಲಿಯೋಟೈಡ್ಸ್ ಆ್ಯಡ್ ಮಾಡೋದಕ್ಕೆ ಮಾತ್ರ ಬೇಕು. ಅದು ಡಿನೇಚುರೇಷನ್ ಅಂದರೆ ಸಿಂಗಲ್ ಸ್ಟ್ಯಾಂಡ್ ಆಗೋದಕ್ಕೂ ಬೇಡ, ಅದು ಡಬಲ್ ಸ್ಟ್ಯಾಂಡ್ ಆಗೋದಕ್ಕೂ ಪಾಲಿಮರೇಸ್ನ ಕೆಲಸ ಇಲ್ಲ. ಸೊ ಇಲ್ಲಿ ಉತ್ತರ ಎಕ್ಸ್ಟೆನ್ಷನ್ ಓನ್ಲಿ. ಸೊ ರೂಲ್ ಔಟ್ ಮಾಡೋದನ್ನು ಕಲೀರಿ ಮಕ್ಕಳ. ಫಸ್ಟು ಶಾರ್ಟ್ ತಪ್ಪು ಯಾವುದಿದೆ ಅದನ್ನು ರೂಲ್ ಔಟ್ ಮಾಡಿಬಿಡಿ, ಆಮೇಲೆ ಆನ್ಸರ್ ಈಸಿಯಾಗಿ ಸಿಗತ್ತೆ. ಜೆಲ್ ಎಲೆಕ್ಟ್ರೋಫಾರೆಸಿಸ್ ಮೇಲೆ ಪ್ರಶ್ನೆ, ಇದಂತೂ ಖಾಯಂ. ಐಡೆಂಟಿಫೈ ದ ಲೇಬಲ್ಸ್ M and N ಇನ್ ದ ಫಾಲೋಯಿಂಗ್ ರೆಪ್ರೆಸೆಂಟೇಷನ್. ಸೊ M ಅಂದರೆ ಏನು, N ಅಂದರೆ ಏನು? ಅಯ್ಯೋ, ಆನ್ಸರ್ ಬಂದ್ಬಿಡ್ತಾ? ಹೋಗ್ಲಿ ಬಿಡಿ. ಸೊ ಇಲ್ಲಿ M ಅಂದರೆ, ಈಗ ಗಮನಿಸಿದ್ರೆ ಇಲ್ಲಿ ಸ್ಯಾಂಪಲನ್ನು ಲೋಡ್ ಮಾಡಿರ್ತಾರೆ, ಕರೆಕ್ಟ್? ಸೊ ಸ್ಯಾಂಪಲನ್ನು ಅಲ್ಲಿ ಲೋಡ್ ಮಾಡಿದ್ದಾರೆ ಅಂದರೆ ಈ ಕಡೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇದು ಆ್ಯನೋಡ್, ಇದು ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಇಲ್ಲಿ ಇದು ಕೂಡ ನೆಗೆಟಿವ್ ಇರೋದ್ರಿಂದ ಈ ಕಡೆಗೆ ಹೋಗ್ತಾ ಇದೆ. ಸೊ ತುಂಬ ಲಾರ್ಜ್ ಫ್ರಾಗ್ಮೆಂಟ್ಸ್ ಏನಿದೆ ಅದು ಹಿಂದೆನೇ ಉಳ್ಕೊಂಡ್ಬಿಡತ್ತೆ. ಸೊ ಯಾವುದದು? M is largest DNA band, N is smallest DNA band. ಅರ್ಥ ಆಯ್ತಾ? ಎನ್ನು ಚಿಕ್ಕದು ಎಲ್ಲ ನಿಮ್ಗಳ ಥರ, ಎಮ್ಮು ದೊಡ್ಡದು. ಅರ್ಥ ಆಯ್ತಾ? ಸೊ M largest DNA fragments, N smaller DNA fragments. ಸಿಂಪಲ್. ಇನ್ನೊಂದು ಸಲ ಇದೇ ಥರದ್ದು ರೆಪ್ರೆಸೆಂಟೇಷನ್ ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರು. ಏನದು? ಯಾವ ಕಡೆ ಸ್ಯಾಂಪಲನ್ನು ಲೋಡ್ ಮಾಡಿದ್ರು? M ಕಡೆನಾ N ಕಡೆನಾ ಅಂತ. ಅಂದರೆ ಇಲ್ಲಿ ಲೋಡ್ ಮಾಡಿದ್ರಾ, ಇಲ್ಲಿ ಲೋಡ್ ಮಾಡಿದ್ರಾ ಅಂತ. ಸೊ ಎಲ್ಲಿ ಲೋಡ್ ಮಾಡಿರ್ತಾರೆ? ಲಾರ್ಜೆಸ್ಟ್ ಫ್ರಾಗ್ಮೆಂಟ್ ಯಾವ ಕಡೆ ಇರುತ್ತೋ ಅಲ್ಲೇ ಲೋಡ್ ಮಾಡಿರ್ತಾರೆ. ಅಂದರೆ DNA ಅಲ್ಲಿ ಹಾಕಿರ್ತಾರೆ ಸ್ಯಾಂಪಲನ್ನು. ಅರ್ಥ ಆಯ್ತಾ? ಸೊ ಈ ಥರ ಪ್ರಶ್ನೆಗಳು ಕೂಡ ಬರ್ಬೋದು. Which of the following diagnostic tool allows detection of very low concentration of bacterium by amplifying the nucleic acid? ಸೊ ಕೆಲವೊಮ್ಮೆ ಹುಷಾರಿಲ್ದಿದ್ದಾಗ ಅವರು ಬಾಟಲ್ ರಕ್ತ ತೊಗೊಳ್ತಾರಾ? ಇಲ್ಲ, ತುಂಬ ಕಡಿಮೆ ಸ್ಯಾಂಪಲ್ ತೊಗೊಳ್ತಾರೆ ಅಲ್ವಾ? ಸೊ ಕಡಿಮೆ ಸ್ಯಾಂಪಲ್ ತೊಗೊಂಡಾಗ DNA ಕೂಡ ಕಡಿಮೆ ಇರುತ್ತೆ. ಸೊ ಯಾವ ಮೆಥಡ್ನಿಂದ ನಾವು ಅದನ್ನು ಆ್ಯಂಪ್ಲಿಫೈ ಮಾಡ್ಬೋದು? ಆ್ಯಂಪ್ಲಿಫೈ ಅಂದರೆ ಜಾಸ್ತಿ ಮಾಡ್ಬೋದು. ಯಾವುದದು? ನಮ್ಮ ಒನ್ ಆ್ಯಂಡ್ ಓನ್ಲಿ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಆಟೋರೇಡಿಯೋಗ್ರಫಿ, ಇದು
ರೇಡಿಯೇಷನ್ಸನ್ನು ತೊಗೊಂಡು, ಅಂದರೆ ಈಗ ಬ್ಯಾಂಡ್ಸ್ ಯಾವುದು ಕಾಣಲ್ವೋ ಅದನ್ನು ವಿಜುವಲೈಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ವಿಜುವಲೈಸೇಷನ್ಗೆ ಇಂಪಾರ್ಟೆಂಟ್. RDNA ಟೆಕ್ನಾಲಜಿ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಗೊತ್ತಿರೋದೆ. ಎಲೈಸಾ ಇದು ಎನ್ಸೈಮ್ ಮತ್ತು ಸಬ್ಸ್ಟ್ರೇಟ್ ಇಂಟರಾಕ್ಷನನ್ನು ಬೇಸ್ಡ್ ಮೇಲೆ ಟೆಸ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಆನ್ಸರ್ ಏನು? PCR. ಸಿಂಪಲ್. ಓಕೆ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಆ್ಯಂಡ್ RT-PCR ಆರ್ ದ 2 ಡಯಾಗ್ನಾಸ್ಟಿಕ್ ಟೆಸ್ಟ್ ಫಾರ್ COVID-19. ಇದಂತೂ ಕೇಳಿರ್ತೀರ ಕೋವಿಡ್ ಟೈಮಲ್ಲಿ RT-PCR ಟೆಸ್ಟ್, RT-PCR ಟೆಸ್ಟ್ ಅಂತ. PCR ಅ ಮಾಲಿಕ್ಯುಲರ್ ಡಯಾಗ್ನಾಸ್ಟಿಕ್ ಟೂಲ್. ಕೆಲವರಂತೂ ಇದೆಲ್ಲ ಓದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಭಯಪಟ್ಬಿಡ್ತಾರೆ, ಅಯ್ಯೋ ಕ್ವೆಶ್ಚನ್ ಕಷ್ಟ ಇದೆ ಅಂತ. ಫಸ್ಟು ಸೆಕೆಂಡ್ ಹಾಫ್ ಓದಿ ಮಕ್ಕಳ. ಸೆಕೆಂಡ್ ಹಾಫ್ ತುಂಬ ಸಿಲ್ಲಿ ಆಗಿದೆ. ಏನದು? ಇದೆಲ್ಲ ಕೊಟ್ಬಿಟ್ಟು ದ PCR ಮಾಲಿಕ್ಯುಲರ್ ಡಯಾಗ್ನಾಸ್ಟಿಕ್ ಟೂಲ್ ಸ್ಟ್ಯಾಂಡ್ಸ್ ಫಾರ್, ಬರೀ PCR ಎಕ್ಸ್ಪ್ಯಾನ್ಷನ್ ಕೇಳಿದ್ದಾರೆ ಅಷ್ಟೇ. COVID-19 ಬಗ್ಗೆ ಕೇಳಿಲ್ಲ, ಆ್ಯಂಟಿಜನ್ ಬಗ್ಗೆ ಕೇಳಿಲ್ಲ, RT-PCR ಅಂದರೆ ಏನು ಅಂತಲೂ ಕೇಳಿಲ್ಲ. RT-PCR ಅಂದರೆ ರಿಯಲ್ ಟೈಮ್ PCR. ಅದು ಆ ಸ್ಯಾಂಪಲ್ನ ಹಾಕಿದ ತಕ್ಷಣ ಆ ಎಕ್ಸ್ಪ್ಯಾನ್ಷನ್ ಏನಿದೆ ಅದು ನಡೀತಾ ಇರುತ್ತೆ, ಆಂಪ್ಲಿಫಿಕೇಶನ್ ನಡೀತಾ ಇರುತ್ತೆ, ಮತ್ತು ನನಗೆ ಡೇಟಾ ಅಲ್ಲೇ ಬರ್ತಾ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ರಿಯಲ್ ಟೈಮ್ ಕ್ವಾಂಟಿಟೇಟಿವ್ PCR. ಅದು ಅದ್ರ ಬಗ್ಗೆ ಏನೂ ಕೇಳಿಲ್ಲ ಅವ್ರು ಕೇಳಿರೋದು PCR ಎಕ್ಸ್ಪ್ಯಾನ್ಷನ್ ಅಷ್ಟೇ. ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಪಾಲಿಮರೇಸ್ ಚೈನ್ ರಿಯೇಜೆಂಟ್, ಫಿಸಿಯೋಲಾಜಿಕಲ್ ಚೈನ್ ರಿಯಾಕ್ಷನ್, ಫಿಸಿಯೋಲಾಜಿಕಲ್ ಚೈನ್ ರಿಯೇಜೆಂಟ್. ಎಲ್ಲರಿಗೂ ಚೈನ್ ಗೊತ್ತಿರುತ್ತೆ, ಹಿಂದೆ ಮುಂದೆ ಗೊತ್ತಿರಲ್ಲ. ರಿಯಾಕ್ಷನ್ ಅಂತೂ ನೆನಪಿದ್ದೇ ಇರುತ್ತೆ. ಸೊ ರಿಯಾಕ್ಷನ್ ಅಂದರೆ ಇದೆರಡು ರೂಲ್ ಔಟ್ ಆಗೋಯ್ತು. ಫಿಸಿಯೋಲಾಜಿಕಲ್ ಅಲ್ಲ, ಇಟ್ ಈಸ್ ಪಾಲಿಮರೇಸ್. ಯಾಕೆ? ವಿ ಆರ್ ಯೂಸಿಂಗ್ ದಿ ಎನ್ಸೈಮ್ ಪಾಲಿಮರೇಸ್. ತುಂಬ ಸಿಂಪಲ್ ಕ್ವೆಶ್ಚನ್. ಈ ಥರ ಕ್ವೆಶ್ಚನ್ಸ್ ಓದಿ ಪ್ಯಾನಿಕ್ ಆಗಬೇಡಿ, ಪೂರ್ತಿ ಓದಿ ಫಸ್ಟು ಕ್ವೆಶ್ಚನನ್ನು. ಓಕೆ ಓಕೆ ನೆಕ್ಸ್ಟ್. ರೋಪ್ ಜೀನ್ ವಿಚ್ ಕೋಡ್ಸ್ ಫಾರ್ ಪ್ರೋಟೀನ್ಸ್ ಇನ್ವಾಲ್ವ್ಡ್ ಇನ್ ದ ರೆಪ್ಲಿಕೇಶನ್ ಆಫ್ ದ ಪ್ಲಾಸ್ಮಿಡ್ PBR322 ಇನ್ ಈಕೋಲೈ ಈಸ್ ಲೊಕೇಟೆಡ್ ಅಟ್ ದ ರೆಸ್ಟ್ರಿಕ್ಷನ್ ಸೈಟ್ ಆಫ್, ಇಲ್ಲಿ ಸ್ವಲ್ಪ ಬ್ಲ್ಯಾಂಕ್ ಬರುತ್ತೆ, ಅದಾದಮೇಲೆ ಇಲ್ಲಿ 2021. ಓಕೆ. ಹಿಂಡ್ 3 PVU2 ECO R1 BAM HI. ಓಕೆ. ಸೊ ಇಲ್ಲಿ ರಾಪ್ ಜೀನ್ ಇದು ತುಂಬ ಮೆಮರಿ ಬೇಸ್ಡ್ ಕ್ವೆಶ್ಚನ್ ಮಕ್ಕಳ, ನಿಮಗೆ ನೆನಪಿರ್ಬೇಕಷ್ಟೇ. ಇಟ್ ಈಸ್ PVU2. ಓಕೆ, ಮೆಮರಿ ಬೇಸ್ಡ್, ಸಿಂಪಲ್. ನೆಕ್ಸ್ಟ್, Taq polymerase that finds its application in PCR is obtained from, ಇದನ್ನಂತೂ ನಾನು ಹೇಳಿದೆ. TAQ ಅಂದರೆ ಯಾವ ಆರ್ಗ್ಯಾನಿಸಮ್ ಮಕ್ಕಳ? ಥರ್ಮಸ್ ಅಕ್ವಾಟಿಕಸ್. ಸೊ TAQ Taq polymerase. Agrobacterium tumefaciens ಯಾವುದದು? TI ಪ್ಲಾಸ್ಮಿಡ್. ಏನು ತೊಗೊಳ್ತೀವಿ ನಾವು ಇದರಿಂದ? TI ಪ್ಲಾಸ್ಮಿಡ್. ಸ್ಯಾಲ್ಮನೆಲ್ಲಾ ಟೈಫಿನೂರಿಯಂ ಇದರಲ್ಲೇ ಫಸ್ಟು ಪ್ಲಾಸ್ಮಿಡ್ ಎಂಜಿನಿಯರಿಂಗ್ ಮಾಡಿದ್ದು ಅಲ್ವಾ. ಬ್ಯಾಸಿಲಸ್ ಥ್ಯೂರೆಂಜೆನಿಸಿಸ್ BT ಕಾಟನ್. ನೆಕ್ಸ್ಟ್ ಚಾಪ್ಟ್ರಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಮಾತಾಡ್ತೀವಿ. ಸೊ ಇಲ್ಲಿ ಆನ್ಸರ್ ಏನು? ಥರ್ಮಸ್ ಅಕ್ವಾಟಿಕಸ್. ನೋಡ್ತಿದ್ದೀರಾ, ಪ್ರತಿಯೊಂದು ವರ್ಷ 3 ಪ್ರಶ್ನೆ ಬಂದಿದೆ. ವಾಟ್ ಆರ್ ದ ಸ್ಯಾಂಪಲ್ ಆಫ್ ಅ ಗಿವನ್ ಬೇಸ್ ಸೀಕ್ವೆನ್ಸ್ ರೆಪ್ರೆಸೆಂಟ್? ಓಕೆ. palindromic sequence, initiator codon, deletion mutation, completion of replication. So ಇಲ್ಲಿ ನೋಡಿ ಮಕ್ಕಳ, GAATTC, CTTAAG. ಸೊ ನಾನು ಯಾವ ಡೈರೆಕ್ಷನಿಂದ ಓದಿದ್ರು 5' to 3', 3' to 5' ಸೇಮ್ ಇರೋದ್ರಿಂದ ಯಾವುದದು? palindromic sequence. ಯಾವುದ್ರದ್ದು? ECO R1 ರೆಕಗ್ನಿಷನ್ ಸೈಟ್ ಅದು. ಸೊ ಅದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಇವಾಗ ಇದೇ ಚಾಪ್ಟರ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ನೀವು ಆನ್ಸರ್ ಮಾಡಿಬಿಡ್ತೀರಾ. ಎಲ್ಲ ಚಾಪ್ಟರ್ಸು ಇನ್ಕ್ಲೂಡೆಡ್ ಆಗಿದ್ದಾಗ ಅಯ್ಯೋ ಇದು ಏನು mRNA ಬರುತ್ತಾ, ಅಲ್ಲಿ ಬರುತ್ತಾ, ಇಲ್ಲಿ ಬರುತ್ತಾ ಅಂತ ಭಾಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಇನಿಷಿಯೇಟರ್ ಕೋಡಾನ್ ಅಂದರೆ ಯಾವುದು? AUG ಅಲ್ವಾ. ಸೊ ಇಲ್ಲಿ ಕೋಡಾನ್ ಅಂದರೆ 3 ಇರಬೇಕು. ಸೊ ಇದು ರೂಲ್ಡ್ ಔಟ್. ಡಿಲೀಷನ್ ಮ್ಯೂಟೇಷನ್ ಅಂದರೆ ಇಲ್ಲಿ ಒಂದು ಚೇಂಜ್ ಆಗಿರಬೇಕು. ದರ್ ಇಸ್ ನೋ ಚೇಂಜ್. ಸೊ ಇದು ಇಲ್ಲ. ಕಂಪ್ಲೀಷನ್ ಆಫ್ ರೆಪ್ಲಿಕೇಶನ್ ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಡೈರೆಕ್ಟಾಗಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸಿಂಪಲ್. ಓಕೆ. ದ ಟರ್ಮ್ ಮಾಲಿಕ್ಯುಲರ್ ಸಿಸರ್ ರೆಫರ್ಸ್ ಟು, ಇದಂತೂ ಗ್ರೇಸ್ ಮಾರ್ಕ್, ಈಸಿಯಾಗಿ ಹೇಳ್ಬಿಡ್ಬೋದು ಅಲ್ವಾ. ಟ್ಯಾಕ್ ಪಾಲಿಮರೇಸ್, ಪಾಲಿಮರೇಸ್ 1, ಪಾಲಿಮರೇಸ್ 2, ರೆಸ್ಟ್ರಿಕ್ಷನ್ ಎನ್ಸೈಮ್. ಕ್ಲಿಯರ್ ಕಟ್ ಆನ್ಸರ್, ರೆಸ್ಟ್ರಿಕ್ಷನ್ ಎನ್ಸೈಮ್. ಸೊ ಈ ಚಾಪ್ಟರ್ನಲ್ಲಿ ಹೇಳಿದೆ ನಾನು, ಥಿಯರಿ ತುಂಬ ಅನಿಸ್ಬೋದು, ಬಟ್ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಮಾಡೋದು ತುಂಬ ಈಸಿ. ಓಕೆ. ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್, ಮಾಲಿಕ್ಯುಲರ್ ಸಿಸರ್ಸ್. ಗ್ಲೂ ಯಾವುದು? ಇಟ್ ಈಸ್ ಲೈಗೇಸ್. ಗ್ಲೂ ಈಸ್ ಲೈಗೇಸ್. ಎರಡು ಮುರಿದಿರುವಂಥ ಭಾಗಗಳನ್ನ ಅಂಟಿಸೋರು ಯಾರು?
ಲೈಗೇಸ್. ಕಟ್ ಮಾಡೋರು ಯಾರು? ರೆಸ್ಟ್ರಿಕ್ಷನ್ ಎಂಜೈಮ್. ನೆಕ್ಸ್ಟ್, an antibiotic resistant gene in a vector usually helps in selection of non-competent cells, transformed cells, competent cells, non-recombinant cells. ಕಾಂಪಿಟೆಂಟ್ ಸೆಲ್ಸ್, ನಾನ್ ಕಾಂಪಿಟೆಂಟ್ ಸೆಲ್ಸ್ ಅಂದರೆ ಏನು ಮಕ್ಕಳ? ಸೊ ನಾನೀಗ ಯಾವುದಾದ್ರೂ ಒಂದು ಹೋಸ್ಟ್ ಆರ್ಗ್ಯಾನಿಸಮ್ ತೊಗೊಂಡ್ರೆ ಅದಕ್ಕೆ ಕೇಪಬಿಲಿಟಿ ಇರಬೇಕು ನಾನು ಕೊಡೋವಂಥ ಡಿಸೈರ್ಡ್ ಜೀನನ್ನು ತೊಗೊಳೋದಕ್ಕೆ. ಸೊ ಅದು ತೊಗೊಳ್ತಾ ಇದೆ ಅಂದರೆ ಅದು ಕಾಂಪಿಟೆಂಟ್ ಆಗಿದೆ ಅಂತ. ತೊಗೊಳಕ್ಕಾಗ್ತಿಲ್ಲ ಅದಕ್ಕೆ ಕೈಯಲ್ಲಿ ಅಂದರೆ ಅದು ನಾನ್ ಕಾಂಪಿಟೆಂಟ್, ಆಯಿತಾ? ಆದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಚೂಸ್ ಮಾಡಬೇಕಾದ್ರೆ, ಅಂದರೆ ನಾನು ಸೆಲೆಕ್ಟಬಲ್ ಮಾರ್ಕರಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನಲ್ಲಿ ನನ್ನ ಡಿಸೈರ್ಡ್ ಜೀನ್ ಹಾಕಿದರೆ ಅದು ಹೋಗಿದೆಯಾ ಇಲ್ವಾ ಅಂತ ನೋಡ್ತೀನಿ, ಕರೆಕ್ಟ್? ಸೊ ಅದು ರಿಕಾಂಬಿನೆಂಟಾ ನಾನ್ ರಿಕಾಂಬಿನೆಂಟಾ ಅಂತ ನೋಡ್ಕೊಳ್ತೀವಿ, ಕರೆಕ್ಟ್? ಸೊ ಹಿಯರ್ ಯು ಚೂಸ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಅಲ್ಲ. ಸೊ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಮತ್ತು ನಾನ್ ರಿಕಾಂಬಿನೆಂಟ್. ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಅಂದರೆ ಅದು ಡಿಸೈರ್ಡ್ ಜೀನನ್ನು ತೊಗೊಂಡಿದೆ, ಅರ್ಥ ಆಯ್ತಾ? ಆಲ್ರೆಡಿ ಅದು ಡಿಸೈರ್ಡ್ ಜೀನನ್ನು ತೊಗೊಂಡಿರಬೇಕು. ಸೊ ಇಲ್ಲಿ ಉತ್ತರ ಏನು? ಟ್ರಾನ್ಸ್ಫಾರ್ಮ್ಡ್ ಜೀನ್ ಅದು ಸೆಲ್. ನಾನ್ ರಿಕಾಂಬಿನೆಂಟ್ ಬೇಡ, ನಾನು ಅದನ್ನು ಚೂಸ್ ಮಾಡಲ್ಲ. ಇದು ಎರಡೂ ಬರುತ್ತೆ ನನಗೆ ಅದರಲ್ಲಿ, ಕರೆಕ್ಟ್? ಬಟ್ ನಾನು ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ, ನನಗಿದು ಬೇಡ, ಅರ್ಥ ಆಯ್ತಾ? Following tools or techniques identify those which are required for cloning a bacterial gene in animal cells. Animal cells ಅಲ್ಲಿ ಮಾತ್ರ ಉಪಯೋಗಿಸಬೇಕಾಗಿರುವಂತಹ ಟೆಕ್ನಿಕ್ಸ್ ಯಾವ್ದ್ಯಾವುದು? ಫಸ್ಟ್, ಎಂಡೋನ್ಯೂಕ್ಲಿಯಸ್ ಬೇಕೇ ಬೇಕು, ಲೈಗೇಸ್ ಬೇಕು, ಅಗೆರೋಬ್ಯಾಕ್ಟೀರಿಯಂ ಟ್ಯೂಮಿಫೆಸಿಯನ್ಸ್ ಬೇಕಾ? ಬೇಡ, ಪ್ಲಾಂಟ್ ಸೆಲ್ಸಿಗೆ ಮಾತ್ರ ಬೇಕು. ಮೈಕ್ರೋ ಇಂಜೆಕ್ಷನ್ ಆಗುತ್ತಾ? ಎಸ್. ಜೀನ್ ಗನ್ ಆಗುತ್ತಾ? ಇಲ್ಲ. ಲೈಸೋಸೈಮ್ ಬೇಕಾ? ಹೌದು, ಯಾಕೆಂದರೆ ಇಲ್ಲಿ ಯಾವುದೇ ಥರದ ಸೆಲ್ ವಾಲ್ ಇಲ್ಲ. ಸೆಲ್ಯುಲೇಸ್ ಬೇಕಾ? ಬೇಡ, ಯಾಕೆಂದರೆ ಪ್ಲಾಂಟ್ ಸೆಲ್ಸಲ್ಲಿ ಮಾತ್ರ ಸೆಲ್ ವಾಲ್ ಇರೋದು. ಎಲೆಕ್ಟ್ರೋಫೋರೆಸಿಸ್ ಬೇಕಾ? ಹೌದು. ಸೊ ಯಾವ್ದು ಬೇಕು? 1 2 4 6 8. 1 2 4 6 8. ಸೊ ಆನ್ಸರ್ ಹಿಯರ್ ಇಸ್, ವೈ ಇಸ್ ಇಟ್ 2? ಎಂಡೋನ್ಯೂಕ್ಲಿಯಸ್ಸು ಬೇಕೇ ಬೇಕು. ಇಲ್ಲಿ ಉತ್ತರ ಡಿ ಮಕ್ಕಳೇ, ಸಿ ಅಲ್ಲ. ಅದು ಬೈ ಮಿಸ್ಟೇಕ್ ಆಗಿರ್ಬೋದು. ಎಂಡೋನ್ಯೂಕ್ಲಿಯಸ್ ಬೇಕೇ ಬೇಕು, ಆಯಿತಾ? ಸೊ ಎಂಡೋನ್ಯೂಕ್ಲಿಯಸ್ ಬೇಕು, ಲೈಗೇಸ್ ಬೇಕು, ಎಗ್ರೋಬ್ಯಾಕ್ಟೀರಿಯಂ ಬೇಡ. ಸೊ 1 2 3 ಬೇಡ, 4 ಬೇಕೇ ಬೇಕು, 5 ಬೇಡ, 6 ಬೇಕು ಮತ್ತು 8 ಬೇಕು. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ವೈ ವಿಲ್ ಯು ಯೂಸ್ ಸೆಲ್ಯುಲೇಸ್? ಇದು ತಪ್ಪು, ಆಯಿತಾ? ಸ್ವಲ್ಪ ಮನುಷ್ಯರಲ್ಲ, ಅವಾಗವಾಗ ಈ ಥರ PPT ಯಲ್ಲೂ ತಪ್ಪಾಗ್ತಿರುತ್ತೆ. ಸೊ ಆನ್ಸರ್ ಇಲ್ಲಿ ಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆನ್ಸರ್ ಡಿ. PCR is used for, ಇದಂತೂ ಕಣ್ಣು ಮುಚ್ಕೊಂಡು ಆನ್ಸರ್ ಹೇಳ್ಬೋದು. DNA ಡೈಜೆಷನ್, DNA ಐಸೋಲೇಷನ್, DNA ಲೈಗೇಷನ್, DNA ಆಂಪ್ಲಿಫಿಕೇಷನ್. ಸೊ ಇಲ್ಲೆಲ್ಲ DNA ಡೈಜೆಷನ್ಗೆ ಯಾವುದು? ರೆಸ್ಟ್ರಿಕ್ಷನ್ ಎಂಜೈಮ್ಸ್. DNA ಐಸೋಲೇಷನ್ಗೆ ಯಾವುದು? ಜೆಲ್ ಎಲೆಕ್ಟ್ರೋಫೋರೆಸಿಸ್. ಅಂದರೆ ಫ್ರ್ಯಾಗ್ಮೆಂಟ್ಸ್ ಬೇಕು ಅಂದರೆ, ಇಲ್ಲ ಅಂದರೆ ಫಸ್ಟೇ ಬೇಕು ಅಂದರೆ ಏನು ಮಾಡ್ತೀವಿ ನಾವಿಲ್ಲಿ? ಸ್ಪೂಲಿಂಗ್ ಮಾಡ್ತೀವಿ ಅಲ್ವಾ? ಚಿಲ್ಡ್ ಎಥನಾಲ್ ಹಾಕ್ತೀವಿ. ಫಸ್ಟು ಎಲ್ಲ ಪ್ರೋಟೀನೇಸ್ RNAs ಎಲ್ಲ ಹಾಕ್ಬಿಟ್ಟು ಸೆಲ್ಯುಲೇಸು ಅದೆಲ್ಲ ತೆಗೆದುಬಿಟ್ಟು ಎಲ್ಲ ಫ್ರಾಗ್ಮೆಂಟ್ಸ್ ತೆಗೆದುಬಿಟ್ಟು DNA ಸ್ಪೂಲ್ ಔಟ್ ಮಾಡ್ಕೊಳ್ತೀವಿ. ಏನಾಗ್ತೀವಲ್ಲಿ? ಚಿಲ್ಡ್ ಎಥನಾಲ್. ಸೊ DNA ಐಸೋಲೇಷನ್. ನೆಕ್ಸ್ಟ್ DNA ಲೈಗೇಷನ್. ಯಾರು ಹೆಲ್ಪ್ ಮಾಡೋದಿಲ್ಲಿ? ಇಟ್ ಈಸ್ ಲೈಗೇಸ್. ಲಾಸ್ಟ್ DNA ಆಂಪ್ಲಿಫಿಕೇಷನ್. ಇಲ್ಲಿ ನಮ್ಮ ಬಾಸ್ ಬೇಕು. ಯಾರವರು? PCR. PCRನ ಕೊಟ್ಟವ್ರು ಯಾರು? ಕ್ಯಾರಿಮಿಲಿಸ್. ಇವ್ರದ್ದು ಡಿಸ್ಕವರಿ ಏನಿದೆ, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಮಕ್ಕಳ ಅದ್ರ ಹಿಂದೆ. ಅದನ್ನು ಸಹ ನಾನು 1 ಶಾರ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೀನಿ. ಸೊ ಮಿಸ್ ಮಾಡಿದೆ, ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸಿಂಪಲ್. ಓಕೆ. ಸೊ ಇದು ಮಿಸ್ಟೇಕ್ ಇದೆ ಅಲ್ರಿ, ಇದು ತಪ್ಪು, ಇದು ಕರೆಕ್ಟ್ ಆನ್ಸರು. ಓಕೆ, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್. The first step in PCR is heating, which is used to separate both the strands of the gene. Okay. Genetic engineering works only on animals, not yet successful in plants. ಇದು ಫಸ್ಟೇ ಕ್ರಾಸ್ ಮಾಡಿಬಿಡಿ. ಸಕ್ಸಸ್ಫುಲ್ಲೇ. ಈಗ TI ಪ್ಲಾಸ್ಮಿಡ್ ಇದೆ, ಜೀನ್ ಗನ್ ಇದೆ, ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಸೊ ಇದು ಬೇಡ, ರೂಲ್ಡ್ ಔಟ್. DNA from one organism will not bind to DNA from the other organism. ಆಗಲ್ಲ ಮಕ್ಕಳೇ. ಇಟ್ ಈಸ್ ನ್ಯೂಕ್ಲಿಯೋಟೈಡ್. ಸೊ ಆ ಥರ ತೊಗೊಂಡ್ರೆ ತುಂಬ ಸಿಮಿಲಾರಿಟೀಸ್ ಇರೋದ್ರಿಂದ, ಸೊ ನನ್ನಲ್ಲಿ ATGC, ಬ್ಯಾಕ್ಟೀರಿಯಾನಲ್ಲೂ ATGC, ವೈರಸ್ನಲ್ಲೂ ATGC, ಬಟ್ RNA ಇದ್ದರೆ AUGC. ಸೊ ಇಟ್ಸ್ ಯೂನಿವರ್ಸಲ್. ಸೊ ಇದು ಆಗೋದಿಲ್ಲ. there are no risk factors associated with rDNA technology. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಅಂತ ಹೇಳ್ಬೋದು, ಬಟ್ ಕಂಪ್ಲೀಟ್ಲಿ ನೋ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳೋದಕ್ಕೆ ಬರಲ್ಲ ಮಕ್ಕಳೇ. ಸೊ ಅದರದ್ದೇ ಆದಂಥ ರಿಸರ್ಚ್ ಇನ್ನೂ ನಡೀತಾ ಇದೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟು. ಸೊ ವಿಚ್ ಆಫ್ ದೀಸ್ ಎನ್ಸೈಮ್ಸ್
ರಿಕ್ವೈರ್ಡ್ ಟು ಕ್ಲೀವ್ ಅ ಪ್ಲಾಸ್ಮಿಡ್. ಸೊ ಈಗ ಪ್ಲಾಸ್ಮಿಡನ್ನು ಕಟ್ ಮಾಡಬೇಕು. ಯಾವ ಎನ್ಸೈಮ್ಸ್ ಬೇಕು ಇಲ್ಲಿ? ಇಟ್ ಈಸ್ ಎಂಡೋ ನ್ಯೂಕ್ಲಿಯಸ್ ಎನ್ಸೈಮ್ ಅಲ್ವಾ? ಎಂಡೋ ನ್ಯೂಕ್ಲಿಯಸ್ ಎನ್ಸೈಮ್ ಅಲ್ಲಿ ಅದು ಡಿ ಎನ್ ಎ ಸೀಕ್ವೆನ್ಸ್ನ ಮಧ್ಯೆ ಹೋಗಿ ಕಟ್ ಮಾಡಬೇಕು, ಸ್ಪೆಸಿಫಿಕ್ ಆಗಿರಬೇಕು ಅಲ್ವಾ? ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್. ಪಾಲಿಮರೇಸ್ ಆ್ಯಡ್ ಮಾಡುತ್ತೆ ನ್ಯೂಕ್ಲಿಯೋಟೈಡ್ಸ್, ಲೈಗೇಸ್ ಎರಡನ್ನೂ ಜಾಯಿನ್ ಮಾಡುತ್ತೆ, ಎಕ್ಸೋ ನ್ಯೂಕ್ಲಿಯಸ್ ಎಂಡ್ಸ್ನಲ್ಲಿ ಕಟ್ ಮಾಡುತ್ತೆ. ಸೊ ನಮಗೆ ಎಂಡ್ಸ್ನಲ್ಲಿ ಬೇಡ, ಮಧ್ಯದಲ್ಲಿ ಬೇಕು. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಎಂಡೋ ನ್ಯೂಕ್ಲಿಯಸ್. ನೀವು ಸಹ ಉತ್ತರ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾಮೆಂಟ್ಸಲ್ಲಿ ಹಾಕ್ತಾ ಇರಿ ನಿಮ್ಮ ಉತ್ತರ ಸರಿನಾ ತಪ್ಪ ಅಂತ ನೋಡಿ. ಸೊ ಇಂಟರಾಕ್ಟಿವ್ ಆಗಿರುತ್ತೆ, ಇಲ್ಲಾಂದರೆ ನಿಮಗೂ ಬೋರ್ ಆಗಿಬಿಡುತ್ತೆ ಅಲ್ವಾ? ಸೊ ಉತ್ತರ ಹೇಳ್ತಾ ಇರಿ. ಮತ್ತೊಂದು ವಿಷಯ, ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ದ್ಯಾಟ್ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂತಲೂ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಸುಮ್ಮನೆ ಅಲ್ಲಿ ಪ್ರಶ್ನೆ ನೋಡೋದು ಉತ್ತರ ನೋಡೋದು ಓಕೆ ಫೈನ್, ಅಟ್ಲೀಸ್ಟ್ ಉತ್ತರ ರಿಜಿಸ್ಟರ್ ಆಗುತ್ತೆ. ಬಟ್ ನೀವೇ ಮಾಡೋದಕ್ಕೆ ಟ್ರೈ ಮಾಡಿದಾಗ ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಡಿ ಎನ್ ಎ ಪಾಲಿಮರೇಸ್ ಆಫ್ ಥರ್ಮಸ್ ಅಕ್ವಾಟಿಕಸ್ ಈಸ್, ಈ ಸ್ಲೈಡಲ್ಲಿ ಒಂದು ತಪ್ಪಿದೆ. ಏನದು? ಇದು ಇಟಾಲಿಕ್ಸಲ್ಲಿ ಇರಬೇಕಿತ್ತು. ಇದು ಸೈಂಟಿಫಿಕ್ ನೇಮ್ ಅಲ್ವಾ? ಸೊ ಇಟಾಲಿಕ್ಸಲ್ಲಿ ಇರಬೇಕಿತ್ತು. ಸೊ ಇಲ್ಲಿ ಯಾವುದು? ಥರ್ಮೋಲೆಬೈಲ್, ಥರ್ಮೋಫೋಬಿಕ್, ಎಕ್ಸೋನ್ಯೂಕ್ಲಿಯಸ್, ಥರ್ಮೋಸ್ಟೇಬಲ್. ಸೊ ಇದನ್ನು ನಾನು ಆಲ್ರೆಡಿ ಹೇಳಿದ್ದೆ. ಥ್ಯಾಕ್ ಪಾಲಿಮರೇಸ್ ಇಸ್ ಥರ್ಮೋಸ್ಟೇಬಲ್. ಥರ್ಮೋಲೆಬೈಲ್ ಅಂದರೆ ಏನು? ಥರ್ಮೋಲೆಬೈಲ್ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದು ಡಿನೇಚರ್ ಆಗಿಬಿಡುತ್ತೆ. ಜಾಸ್ತಿ ಟೆಂಪ್ರೇಚರ್ಸ್ ವೇರಿಯೇಷನ್ ಆದಾಗ ಅದು ಸ್ಟೇಬಲ್ ಆಗಿ ಇರಲ್ಲ. ನಾವು ಹಾಗೆ ಅಲ್ವಾ? ಅಂದರೆ ನಾವು ಸ್ಟೇಬಲ್ ಆಗಿರ್ತೀವಿ. ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಸ್ವಲ್ಪ ಈಗ ಕಾಶ್ಮೀರ್ಗೆ ಹೋದರೆ, ಡೆಸರ್ಟ್ ಕಡೆಗೆ ಹೋದರೆ ನಮ್ಮ ಬಾಡಿ ಟೆಂಪ್ರೇಚರ್ಸ್ ಚೇಂಜ್ ಆಗ್ತಿರುತ್ತೆ. ಒಂದಷ್ಟು ಸಲ ಮಳೆಯಲ್ಲಿ ನೆಂದ್ರೇ ಒಂದಷ್ಟು ಚೇಂಜಸ್ ಆಗ್ತಿರುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗ್ತಿರುತ್ತೆ, ಬಟ್ ತುಂಬ ಏನು ಉಳಿಯೋದೇ ಇಲ್ಲ ಅಂತ ಏನೂ ಇಲ್ಲ ಅಲ್ವಾ? ನಾವು ಸ್ಟೆಬಿಲೈಸ್ ಮಾಡ್ಕೋತೀವಿ ಟೆಂಪ್ರೇಚರನ್ನು. ಸೊ ಇದೂ ಅಷ್ಟೇ, ಅದು ಸ್ಟೇಬಲ್ ಆಗಿರುತ್ತೆ. ಆದರೆ ಥರ್ಮೋಲೆಬೈಲ್ ಇದ್ದರೆ ಅದು ಅಲ್ಲೇ ಡಿಜೆನರೇಟ್ ಆಗಿಬಿಡುತ್ತೆ ಅಥವಾ ಡಿಸ್ಇಂಟಿಗ್ರೇಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಇಫ್ ರೀಕಾಂಬಿನೆಂಟ್ ಡಿ ಎನ್ ಎ ಬೇರಿಂಗ್ ಜೀನ್ ರೆಸಿಸ್ಟೆನ್ಸ್ ಫಾರ್ ಆಂಪಿಸಿಲಿನ್. ಸೊ ಇಲ್ಲಿ ಬರ್ಕೊಂಬಿಡೋಣ. ಆಂಪಿಸಿಲಿನ್ ರೆಸಿಸ್ಟೆನ್ಸ್ transferred into E. coli cells. Host become transformed into ampicillin resistant cell. What happens when these E. coli are grown on medium containing ampicillin? So ಇಲ್ಲಿ recombinant DNA bearing gene for ampicillin resistance. ಅಂದರೆ ಇಲ್ಲಿ RDNA desired gene ampicillin resistance gene. ಸೊ ಏನಾಗುತ್ತೆ ಇಲ್ಲಿ? ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂದರೆ ಈ ಜೀನ್ ಇಲ್ಲದೆ ಇದ್ದರೆ ವಿಲ್ ಗ್ರೋ ಆ್ಯಂಡ್ ಟ್ರಾನ್ಸ್ಫಾರ್ಮೆಂಟ್ಸ್ ವಿಲ್ ಡೈ. ಇಲ್ಲ, ಇದು ಉಲ್ಟಾ ಅಲ್ವಾ? ಯಾಕೆ? ಟ್ರಾನ್ಸ್ಫಾರ್ಮೆಂಟ್ಸಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಟ್ರಾನ್ಸ್ಫಾರ್ಮೆಂಟ್. ನಾನ್ ರೀಕಾಂಬಿನೆಂಟ್ ಟ್ರಾನ್ಸ್ಫಾರ್ಮೆಂಟ್ ಅಥವಾ ರೀಕಾಂಬಿನೆಂಟ್. ನಾನ್ ರೀಕಾಂಬಿನೆಂಟ್ ಹೇಗಿರುತ್ತೆ? ನಾನ್ ರೀಕಾಂಬಿನೆಂಟಲ್ಲಿ ಆಂಪಿಸಿಲಿನ್ ರೆಸಿಸ್ಟೆನ್ಸ್ ಜೀನ್ ಇಲ್ಲ. ಸೊ ಅದು ಆಂಪಿಸಿಲಿನ್ ಸೆನ್ಸಿಟಿವ್ ಇರುತ್ತೆ. ಸೊ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ವಿಲ್ ಡೈ ಆ್ಯಂಡ್ ಟ್ರಾನ್ಸ್ಫಾರ್ಮೆಂಟ್ಸ್ ವಿಲ್ ಗ್ರೋ. ಯಾಕೆಂದರೆ ನಮ್ಮ ರೀಕಾಂಬಿನೆಂಟ್ ಡಿ ಎನ್ ಎಲ್ಲಿ ಮಾತ್ರ ರೆಸಿಸ್ಟೆನ್ಸ್ ಇರೋದು. ಸೊ ಅದು ಡಿಸೈರ್ಡ್ ಜೀನನ್ನು ತೊಗೊಂಡಿದ್ರೆ ಮಾತ್ರ ರೆಸಿಸ್ಟೆನ್ಸ್ ಇರುತ್ತೆ. ಸೊ ನಾನ್ ರೀಕಾಂಬಿನೆಂಟ್ಸ್ ಅಲ್ಲೇ ಸತ್ತೋಗ್ತವೆ. ಬೋತ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ಆ್ಯಂಡ್ ಟ್ರಾನ್ಸ್ಫಾರ್ಮೆಂಟ್ ವಿಲ್ ಗ್ರೋ. ನೋ, ಈಕೋಲೈನಲ್ಲಿ ಆ ಪ್ಲಾಸ್ಮಿಡ್ ಇದ್ದರೆ ಮಾತ್ರ ದೇ ಆರ್ ಏಬಲ್ ಟು ಗ್ರೋ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ನಾನ್ ರಿಫಾರ್ಮೆಂಟ್ಸ್ ವಿಲ್ ಡೈ ಬಿಕಾಸ್ ಇದೇನಿದೆ ಇದು ಆಚೆಯಿಂದ ನಾವು ಕೊಡ್ತಿರುವಂಥ ಜೀನ್. ಸೊ ಆವಾಗ ನಾನ್ ರಿಫಾರ್ಮೆಂಟ್ಸ್ ಹತ್ತೋಗುತ್ತೆ, ಬೆಳೆಯಲ್ಲ. ಟ್ರಾನ್ಸ್ಫಾರ್ಮೆಂಟ್ಸ್ ಮಾತ್ರ ಬೆಳೆಯುತ್ತೆ. ಸಿಂಪಲ್. ಸ್ವಲ್ಪ ಟ್ರಿಕ್ಕಿ ಆಗಿದೆ, ಉಲ್ಟಾ ಕೊಟ್ಟಿದ್ದಾರೆ. ಎಲ್ಲರೂ ಆ ಫಸ್ಟ್ ಒನ್ ಚೂಸ್ ಮಾಡ್ತೀರಾ, ಫಸ್ಟ್ ಆಪ್ಷನು. ಸರಿಯಾಗಿ ಪ್ರಶ್ನೆ ಓದಿದ್ರೆ ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್. ಓಕೆ, 2025 ಬಂದ್ವಿ. ಸೊ ಟು ಐಸೋಲೇಟ್ ಡಿ ಎನ್ ಎ ಫ್ರಮ್ ಫಂಗಲ್ ಸೆಲ್ಸ್, ಬ್ಯಾಕ್ಟೀರಿಯಲ್ ಸೆಲ್ಸ್ ಆ್ಯಂಡ್ ಪ್ಲಾಂಟ್ ಸೆಲ್ಸ್, ದ ಎನ್ಸೈಮ್ ರಿಕ್ವೈರ್ಡ್ ಆರ್. ಯಾವುದಪ್ಪ ಎನ್ಸೈಮ್ಸ್ ರಿಕ್ವೈರ್ಡು? ಕೈಟಿನೇಸ್, ಲೈಸೋಸೈಮ್ ಮತ್ತು ಸೆಲ್ಯುಲೇಸ್. ಕರೆಕ್ಟ್ ಅಲ್ವಾ? ಫಂಗಲ್ ಸೆಲ್ಸಲ್ಲಿ ಕೈಟಿನ್ ಇರುತ್ತೆ. ಸೊ ನಮಗೇನು ಬೇಕು? ಕೈಟಿನೇಸ್ ಬೇಕು. ಬ್ಯಾಕ್ಟೀರಿಯಲ್ ಸೆಲ್ಸಲ್ಲಿ ಪೆಪ್ಟಿಡೋಗ್ಲೈಕಿನ್ ಲೇಯರ್ ಇರುತ್ತೆ ಮತ್ತು ಲಿಪಿಡ್ ಲೇಯರ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಮಗೇನು ಬೇಕು? ಲೈಸೋಸೈಮ್. ಓಕೆ, ಪ್ಲಾಂಟ್ ಸೆಲ್ಸ್ನಲ್ಲಿ ಏನಿರುತ್ತೆ ಮಕ್ಕಳ? ಸೆಲ್ಯುಲೋಸ್.
ಪೆಕ್ಟಿನೇಸ್ ಅದೆಲ್ಲ ಪೆಕ್ಟಿನೂ ಇರುತ್ತೆ, ಬಟ್ ಇಲ್ಲಿ ಮೆಜಾರಿಟಿ ಯಾವುದು ಸೆಲ್ಯುಲೇಸ್ ಬೇಕು. ಸೊ ಆರ್ಡರ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಇಲ್ಲಿ ಆರ್ಡರ್ ಇಂಟರ್ಚೇಂಜ್ ಮಾಡಿದ್ದಾರೆ ಅಲ್ವಾ. ಸೆಲ್ಯುಲೇಸ್, ಪ್ರೋಟಿಯೇಸ್, ಲೈಸೋಸೈಮ್. ಇಲ್ಲ, ನಮಗೆ ಪ್ರೋಟಿಯೇಸ್ ಬೇಡ. ಲೈಸೋಸೈಮ್, ಸೆಲ್ಯುಲೇಸ್, ಕೈಟಿನೇಸ್ ಇದು ಕರೆಕ್ಟು, ಬಟ್ ಆರ್ಡರ್ ತಪ್ಪು. ಇಲ್ಲಿ ಪ್ರೋಟಿಯೇಸ್, ರೈಬೋನ್ಯೂಕ್ಲಿಯೇಸ್. ನಾವು ಆರನೇ ಬಗ್ಗೆ ಮಾತಾಡ್ತಾನೆ ಇಲ್ಲ, ನಾವು ಸೆಲ್ ವಾಲ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಹಾಗಾಗಿ ಇದು ರೂಲ್ಡ್ ಔಟ್. ಸೊ ಸರಿಯಾದ ಉತ್ತರ ಕೈಟಿನೇಸ್, ಲೈಸೋಸೈಮ್ ಆ್ಯಂಡ್ ಸೆಲ್ಯುಲೇಸ್. ಅರ್ಥ ಆಯ್ತಾ? ಸಿಂಪಲ್. Next, the part of plasmid that codes for proteins involved in the replication. So PBR 322 replicate ಆಗಬೇಕು ಅಂದರೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇರಬೇಕು. ಏನದು? ರಾಪ್ ಸೆಗ್ಮೆಂಟ್, ಆರಿಸೈಟ್, ಸೆಲೆಕ್ಟಬಲ್ ಮಾರ್ಕರ್, ಕ್ಲೋನಿಂಗ್ ಸೈಟ್. ಸೊ ಇಲ್ಲಿ ಈ ರಾಪ್ ಸೈಟ್ ಇರಲೇಬೇಕು. ಸೊ ಈ ರಾಪ್ ಸೈಟ್ ಏನಿದೆ ಅದಿದ್ರೇ ಅದು ರೆಪ್ಲಿಕೇಟ್ ಆಗೋದಕ್ಕೆ ಸಾಧ್ಯ. ರೆಪ್ಲಿಕೇಶನ್ ಸ್ಟಾರ್ಟ್ ಆಗೋದಲ್ಲಿ ಆರಿಸೈಟ್. ಅರ್ಥ ಆಯ್ತಾ? ಆರಿಜಿನ್ ಆಫ್ ರೆಪ್ಲಿಕೇಶನಲ್ಲಿ ಸ್ಟಾರ್ಟ್ ಆಗುತ್ತೆ, ಆದರೆ ಇದಿದ್ರೆ ಮಾತ್ರ ಅದು ರೆಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ಸೊ ಮಲ್ಟಿಪಲ್ ಕಾಪೀಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಉತ್ತರ ರಾಪ್. ಓಕೆ, ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2ನ ಮ್ಯಾಚ್ ಮಾಡಬೇಕು. ಬಯೋರಿಯಾಕ್ಟರ್ಸ್, ಇನ್ಸುಲಿನ್ ಪ್ರೊಡ್ಯೂಸ್ ಬೈ RDNA ಟೆಕ್ನಾಲಜಿ, ವೆಸಲ್ಸ್ ದಟ್ ಕನ್ವರ್ಟ್ ರಾ ಮಟೀರಿಯಲ್ ಇಂಟು ಸ್ಪೆಸಿಫಿಕ್ ಪ್ರಾಡಕ್ಟ್. ಸೊ ಅದು ಬಯೋರಿಯಾಕ್ಟರ್. ಎಲ್ಲಿ? ಅಯ್ಯೋ, ಆರೋ ಮಾರ್ಕ್ಸ್ ತಪ್ಪಾಗೋಯ್ತಾ? ಬೇರೆ ಕಲರೇ ತೊಗೊಂಡ್ಬಿಡೋಣವಾ? ಓಕೆ, ಸೊ ಬಯೋರಿಯಾಕ್ಟರ್ಸ್ ಆರ್ ವೆಸಲ್ಸ್ ವಿಚ್ ಕನ್ವರ್ಟ್ ರಾ ಮೆಟೀರಿಯಲ್ ಇಂಟು ಸ್ಪೆಸಿಫಿಕ್ ಪ್ರಾಡಕ್ಟ್. ಇನ್ವಾಲ್ವ್ ಸೆಪರೇಷನ್ ಆ್ಯಂಡ್ ಪ್ಯೂರಿಫಿಕೇಶನ್, ಡೌನ್ ಸ್ಟ್ರೀಮ್ processing. Recombinant protein, it is insulin. Detect mutated insulin produced by detect mutated genes in suspected cancer cells, it is PCR. Detection ಗೆ ಯೂಸ್ ಆಗುತ್ತೆ. ಯಾಕೆ? ಇಲ್ಲಿ ನಂಬರ್ ಆಫ್ ಕಾಪೀಸ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಒಂದು ನಿಮಿಷ ಪಾಸ್ ಕೊಟ್ಟು ಯೋಚನೆ ಮಾಡಿ. ಕೆಲವು ಸಲ ಗಾಬರಿ ಆದಾಗ ಉತ್ತರ ಬರಲ್ಲ. ಸೊ ನಾನು ಈಗ ಅದೇ ನೋಡ್ತಾ ಇದ್ದೆ ಯಾವ ಥರ ಬರುತ್ತೆ ಅಂತ. ಬಟ್ ಡಿಟೆಕ್ಟ್ ಮ್ಯೂಟೇಟೆಡ್ ಜೀನ್ ಅಂದರೆ ಹೇಗೆ ಅಂದರೆ ಆ ಜೀನ್ನ ಮಲ್ಟಿಪಲ್ ಕಾಪೀಸ್ ಮಾಡಿ PCR ಅಲ್ಲಿ ಅವರು ಅನಲೈಸ್ ಮಾಡೋದು. ಅರ್ಥ ಆಯ್ತಾ? ಸೆಪರೇಷನ್, ಡೌನ್ ಸ್ಟ್ರೀಮ್, ಇನ್ಸುಲಿನ್ ಬೈ RDNA ಟೆಕ್ನಾಲಜಿ, ರಿಕಾಂಬಿನೆಂಟ್ ಪ್ರೋಟೀನ್ is insulin, PCR is for detection of mutated genes in suspected cancer patient. ಇದು ಇಲ್ಲಿ ಬರಬೇಕಲ್ವಾ? ಸೊ ಸಸ್ಪೆಕ್ಟೆಡ್ ಕ್ಯಾನ್ಸರ್ ಪೇಷಂಟ್. ಸೊ ಇಲ್ಲಿ ಏನಾಯಿತು ಮಕ್ಕಳ? A is 2, B is 4, C is 1, D is 3. ಇದು ನಿಮ್ಮ ಉತ್ತರ ಆಗಿರಬೇಕು. ಓಕೆ, ಡನ್. ಫೈನ್. ಸೊ ಇಲ್ಲಿಗೆ ಈ 5 ವರ್ಷಗಳಲ್ಲಿ ಬಂದಂಥ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಪ್ರಶ್ನೆಗಳು ಜಾಸ್ತಿ ಇದ್ದರೂ ತುಂಬ ಸಿಂಪಲ್ ಪ್ರಶ್ನೆಗಳು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಒನ್ ಶಾರ್ಟ್ ವಿಡಿಯೋ ಒಂದ್ಸಲ ಆರಾಮಾಗಿ ನೋಡಿ. ಅಲ್ಲೂ ಅರ್ಥ ಆಗಲಿಲ್ಲ ಅಂದರೆ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ಆದಷ್ಟು ಬೇಗ ನಿಮ್ಗೆ ಆನ್ಸರ್ ಮಾಡ್ತೀವಿ. ಸೊ ನಮ್ಮ ಲೈವ್ ಡೌಟ್ ಸೆಷನನ್ನು ಅಟೆಂಡ್ ಮಾಡೋದು ಮರಿಬೇಡಿ. ಅಲ್ಲೂ ನಾವು ನಿಮ್ಮ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀವಿ. ಸೊ ನಿಮ್ಮ ಡೌಟ್ಸಿಗೆಲ್ಲ ಆನ್ಸರ್ ಸಿಗುತ್ತೆ. ಸೊ ಆದಷ್ಟು ಬೇಗ ಪ್ರತಿ ಶುಕ್ರವಾರ ನಡೆಯುವಂಥ ಲೈವ್ ಡೌಟ್ ಸೆಷನಿಗೆ ಜಾಯ್ನ್ ಆಗಿ.